ಎಲ್ಲ ಆತ್ಮೀಯ ಪ್ರಿಯ ವಿದ್ಯಾರ್ಥಿಗಳಿಗೂ ವೀರೇಶ್ ಅಕಾಡೆಮಿ ಯೂಟ್ಯೂಬ್ ಕ್ಲಾಸಸ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯ ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ನಾವು ಈ ಒಂದು 7ನೇ ತರಗತಿಗೆ ಸಂಬಂಧಪಟ್ಟಂತಹ ಬಹಮನಿ ಸುಲ್ತಾನರು ಅನ್ನುವತಕ್ಕಂಥ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಭಾಗ 1 ಅಂದರೆ ಸಂಪೂರ್ಣ ವಿವರಣೆಯೊಂದಿಗೆ ನಿಮಗಲ್ಲಿ ನೋಟ್ಸನ್ನು ನೀಡ್ತಾ ಇದ್ದೀನಿ. ಸೊ ಇಲ್ಲಿ 7ನೇ ತರಗತಿ ಓದುವತಕ್ಕಂಥ ವಿದ್ಯಾರ್ಥಿಗಳು ಇವಾಗಿಂದಲೇ ನೀವು ನೋಟ್ಸನ್ನು ಓದುವತಕ್ಕಂಥ ಹವ್ಯಾಸ ಬೆಳೆಸ್ಕೊಂಡ್ರೆ ನೀವು ಹೈಸ್ಕೂಲ್ದಲ್ಲಿ ಆಗಿರ್ಬೋದು, PUCಯಲ್ಲಿ ಆಗಿರ್ಬೋದು ಈಸಿ ಆಗ್ತದೆ. ಅದಕ್ಕೆ ನಿಮ್ಮಲ್ಲಿ ನೋಟ್ಸನ್ನು ತಯಾರಿಸುವತಕ್ಕಂಥದ್ದು ಮತ್ತು ನೋಟ್ಸನ್ನು ನೀವು ಓದುವತಕ್ಕಂಥ ಹವ್ಯಾಸ ನಿಮ್ಮಲ್ಲಿರಬೇಕು. ಕೇವಲ ಪಾಠದ ಹಿಂದಿರುವಂಥ ಪ್ರಶ್ನೆ ಉತ್ತರಗಳಿಗೆ ಮಾತ್ರ ಆದ್ಯತೆ ಕೊಡಬೇಡಿ. ಯಾಕಂದರೆ ಒಳಗಡೆ ಇರುವತಕ್ಕಂಥ ನಮ್ಮ ನೋಟ್ಸು ಸಹ ಭಾಳಷ್ಟು ಇಂಪಾರ್ಟೆಂಟ್, ಹೌದಾ? ಸೊ ನಿಮ್ಮ ಶಾಲೆಯಲ್ಲಿ ಹೇಳದೇ ಇದ್ದರೂ ಪರವಾಗಿಲ್ಲ, ನೀವು ನೋಟ್ಸ್ ಮಾಡಿಕೊಂಡಷ್ಟು ನಿಮ್ಮ ಜೀವನ ನೀವನ್ನು ಅಲ್ಲಿ ಏನು ಮಾಡ್ತೀರಾ ಒಂದು ಒಳ್ಳೆಯ ಹಂತದಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಉಪಯೋಗ ಆಗ್ತದೆ, ಹೌದಾ? ಸೊ ಹೀಗಾಗಿ ಇನ್ನೂ ನೀವು ನೋಟ್ಸ್ ಬರೆಯುವಂಥ ಹವ್ಯಾಸ ಇಲ್ಲ ಅಂದರೆ ನೋಟ್ಸ್ ಬರ್ಕೊಳ್ಳಿದೆ ನೋಡಿ. ಸೊ ಅದೇ ರೀತಿ ನೀವು ಅಲ್ಲಿ ಏನಾದರೂ ನೀವು ಕ್ಲಾಸಸ್ಸನ್ನು ಮಿಸ್ ಮಾಡ್ಕೊಂಡಿದ್ರೆ ಕ್ಲಾಸಸ್ಸನ್ನು ಕೇಳ್ಬೋದು. ಅಷ್ಟೇ ಅಲ್ಲ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯೋಗ ಇದೆ, ಹೌದಾ? ಸೊ ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ಬಹಮನಿ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ, ಇಲ್ಲಿ ನಮ್ಮಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮುರಾರ್ಜಿ ಆನ್ಲೈನ್ ಕ್ಲಾಸಸ್ ಆನ್ಲೈನ್ದಲ್ಲಿ ಪ್ರಾರಂಭಗೊಂಡಿರುವತಕ್ಕಂಥದ್ದು ಗೂಗಲ್ ಮೀಟ್ದಲ್ಲಿ. ಸೊ ಆ ಕ್ಲಾಸಸ್ ಅಟೆಂಡ್ ಆಗೋರಿದ್ದರೆ ನಮಗೇನು ಮಾಡ್ಬೋದು, ಇಲ್ಲಿ ಇರುವತಕ್ಕಂಥ 7259895055 ನಂಬರಿಗೆ ಕರೆ ಮಾಡ್ಬೋದು. ಇದಕ್ಕೆ ಕರೆ ಮಾಡಿದರೆ ನಾವು ನಿಮಗೆ ಕ್ಲಾಸಸ್ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತೇವೆ. ಸೊ ಇವಾಗಲೇ ನಮ್ಮದು 2 ಬ್ಯಾಚ್ ಪ್ರಾರಂಭ ಇದೆ. ಮತ್ತು ಇನ್ನೂ ಯಾರಾದರೂ 5ನೇ ತರಗತಿ ಓದುವಂಥ ವಿದ್ಯಾರ್ಥಿಗಳಿದ್ದರೆ ಆದರ್ಶ ವಿದ್ಯಾಲಯ ಮತ್ತು ಮುರಾರ್ಜಿಗೆ ಸಂಬಂಧಪಟ್ಟಂತೆ ಮತ್ತು ನವೋದಯಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ತರಬೇತಿಯನ್ನು ಪಡೆಯೋರಿದ್ದರೆ ಕಡಿಮೆ ಹಣದಲ್ಲಿ ನಿಮಗೆ ಏನಾಗ್ತದಪ್ಪ ಅಂದ್ರೆ ಒಂದು ಕ್ಲಾಸಸ್ಸನ್ನು ನಡೆಸ್ಕೊಡ್ತೇವೆ. ಅಷ್ಟೇ ಅಲ್ಲ, ನಿಮಗೆ ಉಚಿತವಾಗಿ ನೋಟ್ಸನ್ನು ಸಹ ನಿಮ್ಮ ಮನೆಗೆ ಕಳಿಸುವತಕ್ಕಂಥ ವ್ಯವಸ್ಥೆ ಮಾಡ್ತದೆ. ಇಲ್ಲ ನಮಗೆ ಕ್ಲಾಸಸ್ ಬೇಡ ಅಂದರೆ ಕೇವಲ ನೋಟ್ಸ್ ಬೇಕಾಗಿದ್ದರೆ ಆ ನೋಟ್ಸನ್ನು ಓದಿದರೆ ಸಾಕು. ಆ ನೋಟ್ಸ್ನಲ್ಲೇ ನಿಮಗೆ ಪ್ರಶ್ನೆಗಳು ಬರ್ತವೆ. ಅವುಗಳನ್ನು ಹೊರತುಪಡಿಸಿ ನಿಮಗೆ ಬೇರೆ ಕ್ವಶನ್ಸೇ ಬರೋದಿಲ್ಲ, ಹೌದಾ? ಆ ನೋಟ್ಸ್ಗಳು ಇರ್ತದೆ ಮತ್ತು ಪ್ರಶ್ನೆ ಪತ್ರಿಕೆ ಸುಮಾರು 50 ಮಾದರಿ ಪ್ರಶ್ನೆ ಪತ್ರಿಕೆಗಳಿರ್ತವೆ. ಆ 50 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದರೆ ಮತ್ತು ಆ ನೋಟ್ಸನ್ನು ಒಂದು ಸಲ ಓದಿದರೆ ನಿಮ್ಗೆ ಅದರೊಳಗಿನ ಬಿಟ್ಟು ಬೇರೆ ಯಾವ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ ಬರೋದಿಲ್ಲ. ಅದನ್ನು ಸಹ ನಮ್ಮ 100ಕ್ಕೆ 100% ಭರವಸೆಯನ್ನು ನಮ್ಮ ವೀರೇಶ್ ಅಕಾಡೆಮಿ ಕ್ಲಾಸಸ್ ನಿಮಗೆ ನೀಡ್ತಾ ಇದೆ. ಸೊ ಆಸಕ್ತರಿದ್ದವರು ಕರೆ ಮಾಡಿಬಿಟ್ಟು ಅಲ್ಲಿ ಕ್ಲಾಸಸ್ ಅಟೆಂಡ್ ಮಾಡೋರಿದ್ರೆ ಅಟೆಂಡ್ ಮಾಡಿ, ಅಥವಾ ನೋಟ್ಸ್ ಬೇಕಾದಲ್ಲಿ ಅದಕ್ಕೂ ಸಹ ನೀವು ಕರೆ ಮಾಡ್ಬೋದು. ಬನ್ನಿ ಹಾಗಾದರೆ ನಾವು ಇವಾಗ 7ನೇ ತರಗತಿಯ ಬಹಮನಿ ಸುಲ್ತಾನರ ಸಂಬಂಧಪಟ್ಟಂಥ ಪಾಠಕ್ಕೆ ವಿಷಯವನ್ನು ಚರ್ಚಿಸೋಣ. ಸೊ ಇಲ್ಲಿ ನಾವು ಮುಖ್ಯವಾಗಿ ಬಹಮನಿ ಸುಲ್ತಾನರ ಬಗ್ಗೆ ನೋಡ್ತೇವೆ. ಈ ಒಂದು ಬಹಮನಿ ಸುಲ್ತಾನರು 1347ನೇ ಇಸ್ವಿಯಿಂದ 1527ನೇ ಇಸ್ವಿಯವರೆಗೆ ಬಹಮನಿ ಸುಲ್ತಾನರು ಏನು ಮಾಡಿದರು, ಆಳ್ವಿಕೆಯನ್ನು ನಡೆಸ್ತಾರೆ. ಇದು ನಿಮ್ಗೆ ಕ್ಲಿಯರಾಗಿ ಗೊತ್ತಿರಬೇಕು. ಅಂದರೆ ಇವರ ಆಳ್ವಿಕೆಯ ಕಾಲವನ್ನು ನಾವು ಇಲ್ಲಿ ನೋಡಿದ್ದೇವೆ. ಯಾಕಂದರೆ ಇಲ್ಲಿ 1347ಕ್ಕೆ 47ರಿಂದ ಹಿಡಿದು 1527ರವರೆಗೂ ಇವರ ಆಳ್ವಿಕೆಯ ಕಾಲ. ಯಾರ್ದು? ಈ ಒಂದು ಬಹಮನಿ ಸುಲ್ತಾನರ ಆಳ್ವಿಕೆಯ ಕಾಲ ಅಂತ ಕರೀತೇವೆ. ಯಾಕಂದರೆ ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯ ಹೇಗೆ ಒಂದು ತನ್ನದೇ ಆದಂಥ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡು ತನ್ನ ಕೀರ್ತಿ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಂಡಿತ್ತೋ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿಯೂ ಸಹ ಉತ್ತರ ಭಾಗದಲ್ಲಿ ಸ್ಥಾಪನೆ ಆದಂಥ ಒಂದು ಮನೆತನ ಇದು. ಯಾವುದ್ರಿ? ಬಹಮನಿ ಸುಲ್ತಾನರು. ಹೀಗಾಗಿ ಕರ್ನಾಟಕದ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯ 1336ನೇ ಇಸ್ವಿಯಲ್ಲಿ ಸ್ಥಾಪನೆ ಆದರೆ, ಅದೇ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡುವತಕ್ಕಂಥ ಕಾಲದಲ್ಲೇ ದಕ್ಕನ ಪ್ರಸ್ಥ ಭೂಮಿಯ ಉತ್ತರ ಭಾಗದಲ್ಲಿ ಏನಾಗ್ತದಪ್ಪ ಅಂದ್ರೆ 1347 ಆಗಸ್ಟ್ 3ರಂದು ಪ್ರಥಮ ಮುಸ್ಲಿಂ ಸಂತತಿ ಬಹಮನಿ, ಹೌದಾ, ಬಹಮನಿ ಸಾಮ್ರಾಜ್ಯ ಏನಾಯಿತು, ಸ್ಥಾಪನೆ ಆಯಿತು. ಸೊ ಅಲ್ಲಿ ಬಹುಮನಿ ಆಗಿದೆ. ಸೊ ನೋ ಪ್ರಾಬ್ಲಮ್. ಬಹಮನಿ ಸಾಮ್ರಾಜ್ಯ ಏನಾಯಿತು, ಸ್ಥಾಪನೆ ಆಯಿತು. ಎಷ್ಟರಲ್ಲಿ? 1347ನೇ ಇಸ್ವಿ. ಸೊ ಆಗಸ್ಟ್ 3ರಂದು ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡುವತಕ್ಕಂಥ ಕಾಲಘಟ್ಟದಲ್ಲೇ ಏನಾಗ್ತದೆ, ಈ ಒಂದು ಸಂಪೂರ್ಣವಾಗಿರುವತಕ್ಕಂಥ ಬಹಮನಿ ಸಾಮ್ರಾಜ್ಯ ಏನಾಯಿತು, ಸ್ಥಾಪನೆ ಆಯಿತು ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ದಕ್ಕನ ಪ್ರಸ್ಥ ಭೂಮಿ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ. ದಕ್ಕನ ಪ್ರಸ್ಥ ಭೂಮಿ ಅಂದರೆ ಇಲ್ಲೇನು ಈ ರೀತಿ ನಮ್ಮ ಭಾರತದ ನಕ್ಷೆ ಇದೆಯಲ್ಲ, ಇಲ್ಲಿ ಕಾಣ್ತಾ ಇದೆ ನಕ್ಷೆ, ಹೌದಾ? ಸೊ ಈ ರೀತಿ ಏನು ನಮ್ಮ ಭಾರತದ ಒಂದು ನಕ್ಷೆಯನ್ನು ಕಂಡು ಬರ್ತದೋ, ಸೊ ಇಲ್ಲಿ ನಾವು ಇದು ಈ ರೀತಿ ಇರ್ತದೆ, ಹೌದ್ರಿ? ಇದು ನಮ್ಮ ಭಾರತದ ದಕ್ಷಿಣ ಭಾಗ. ಇಲ್ಲೇನು ಕಾಣ್ತದಲ್ಲ, ಇದೆಲ್ಲ ನಮಗೇನಪ್ಪ ಅಂದ್ರೆ ಇದು ದಕ್ಕನ ಪ್ರಸ್ಥ ಭೂಮಿ ಅಂತ ಕರಿತೇವೆ ನಾವು ಇದು, ಹೌದಾ? ಇದು ದಕ್ಕನ ಪ್ರಸ್ಥಭೂಮಿ. ಇನ್ನು ನೆಕ್ಸ್ಟು ಉತ್ತರ ಭಾಗದಲ್ಲಿ ಬಂದಾಗ ಮಾಳ್ವ ಪ್ರಸ್ಥಭೂಮಿ ಬರ್ತದೆ. ಸೊ ದಕ್ಕನ ಪ್ರಸ್ಥಭೂಮಿ ಅಂದರೆ ಈ ಭಾಗದಲ್ಲಿ ಕಂಡು ಬರ್ತದೆ, ಇದು ದಕ್ಕನ ಪ್ರಸ್ಥಭೂಮಿ. ಹೀಗೆ ಆ ದಕ್ಕನ ಪ್ರಸ್ಥಭೂಮಿಯ ಉತ್ತರ ಭಾಗದಲ್ಲಿ 1347 ಆಗಸ್ಟ್ 3ರಂದು ಪ್ರಥಮ ಕರ್ನಾಟಕದಲ್ಲಿ ಸ್ಥಾಪನೆಯಾದಂಥ ಮೊಟ್ಟ ಮೊದಲ ಒಂದು ಮುಸ್ಲಿಂ ಸಾಮ್ರಾಜ್ಯ, ಒಂದು ಮುಸ್ಲಿಂ ಸಂತತಿ ಅಂತ ಕರಿತೇವೆ.
ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಸ್ಥಾಪನೆಯಾದಂಥ ಒಂದು ಮುಸ್ಲಿಂ ಸಾಮ್ರಾಜ್ಯ ಯಾವುದಪ್ಪ ಅಂದರೆ ಅದು ಬಹಮನಿ ಸಾಮ್ರಾಜ್ಯ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇಂತಹ ಕ್ವಶನ್ಸ್ ನಿಮಗೆ ಎಕ್ಸಾಮ್ಗೆ ಬರ್ತವೆ, ವೆರಿ ಇಂಪಾರ್ಟೆಂಟ್ ಇರತಕ್ಕಂಥದ್ದು. ಹೌದಾ? ಸೊ ಇನ್ನು ಅದೇ ರೀತಿ ಈ ಒಂದು ಬಹಮನಿ ಸಾಮ್ರಾಜ್ಯದಲ್ಲಿ ನಾವು ನೋಡಿದಾಗ ನರ್ಮದಾ ನದಿ ಮತ್ತು ಕೃಷ್ಣಾ ನದಿಗಳ ನಡುವಿನ ಭೂ ಪ್ರದೇಶವನ್ನು ಬಹಮನಿ ಸುಲ್ತಾನರು ಆಳ್ವಿಕೆ ಮಾಡ್ತಾ ಇದ್ರು ಅಂತಂದು ನಾವು ನೋಡ್ತೀವಿ. ಹೌದಾ? ನರ್ಮದಾ ನದಿ ನಾವು ಮತ್ತು ಏನಪ್ಪ ಅಂದರೆ ಅಲ್ಲಿ ಕೃಷ್ಣಾ ನದಿಗಳಂತ ಬಂದಾಗ ನಿಮ್ಗೆ ನಕ್ಷೆದಲ್ಲಿ ಇದೆ, ನಿಮ್ಗೆ ಇಲ್ಲಿ ಏನು ಕಾಣ್ತಾ ಇದೆ, ಇದು ನಮ್ಮ ಭಾರತದ ಒಂದು ನಕ್ಷೆ. ಸೊ ಇಲ್ಲಿ ಭಾರತದ ದಕ್ಷಿಣ ಭಾಗದಲ್ಲಿ ಬಂದಾಗ ಇಲ್ಲಿ ಏನು ಕಾಣ್ತದೆ, ಇದು ನರ್ಮದಾ ನದಿ. ಇಲ್ಲಿ ಏನು ಹಾದು ಹೋಗ್ತದ, ಇದು ಯಾವ ನದಿ ಅಂತ ಕರಿತೀವಿ, ಇದನ್ನು ನರ್ಮದಾ ನದಿ ಅಂತ ಕರಿತೇವೆ ನಾವು. ಹೌದಾ? ಸೊ ಇನ್ನು ನೆಕ್ಸ್ಟ್ ಅಲ್ಲಿ ಕೃಷ್ಣಾ ನದಿ ಅಂತ ಕರಿತೇವೆ. ಇಲ್ಲಿ ಏನು ಕಾಣ್ತದಲ್ಲ, ಇದು ಕೃಷ್ಣಾ ನದಿ. ಇದು ಹೌದಾ? ಇದು ಕೃಷ್ಣಾ ನದಿ ಹಾದು ಹೋಗ್ತದೆ. ಇಲ್ಲಿ ಇದ ಕೃಷ್ಣಾ ನದಿಯ ದಡದಲ್ಲಿ ಇಲ್ಲಿ ಏನಾಗ್ತದೆ, ತುಂಗಭದ್ರಾ ನದಿ ಹಾದು ಹೋಗ್ತದೆ. ಹೌದಾ? ಸೊ ಇಲ್ಲಿ ತುಂಗಭದ್ರಾ ನದಿ, ನೆಕ್ಸ್ಟು ಇಲ್ಲಿ ಕೃಷ್ಣಾ ನದಿ, ಸೊ ಇಲ್ಲಿ ನರ್ಮದಾ ನದಿ. ಇಲ್ಲಿ ಇವರ ಒಂದು ಪ್ರದೇಶ ಏನಾಗಿತ್ತು ಅಂದರೆ ಇಲ್ಲಿ ಏನು ಕಾಣ್ತಾ ಇದ್ದಿಲ್ಲ, ಈ ಒಂದು ನರ್ಮದಾ ನದಿಯಿಂದ ಹಿಡಿದು ಈ ಕೃಷ್ಣಾ ನದಿಯ ನಡುವಿನ ಪ್ರದೇಶಗಳನ್ನು ಬಹಮನಿ ಸುಲ್ತಾನರು ಏನು ಮಾಡ್ತಾಯಿದ್ರು, ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಹಾಗಾದರೆ ಈ ಭಾಗದಲ್ಲಿ ಇಲ್ಲಿ ನಮ್ಗೆ ಬಹಮನಿ ಸಾಮ್ರಾಜ್ಯ ಸ್ಥಾಪನೆ ಆದರೆ ಈ ತುಂಗಭದ್ರಾ ನದಿಯ ದಡದಲ್ಲಿ ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಏನಾಗಿತ್ತು, ಸ್ಥಾಪನೆಯಾಗಿತ್ತು. ಹೌದಾ? ಕ್ಲಿಯರಾ? ಸೊ ಹೀಗಾಗಿ ಇದು ನಿಮ್ಗೆ ನಕ್ಷೆದಲ್ಲಿಯೂ ಸಹ ಇಲ್ಲಿ ತೋರಿಸ್ತಾ ಇದೆ ನಮಗೆ ಎಲ್ಲಿ ಬರ್ತದ ಅನ್ನುವಂತಕ್ಕಂಥದ್ದನ್ನು. ಅದಕ್ಕೆ ನಿಮಗೆ ಕ್ಲಿಯರ್ ಆಗಿರಬೇಕು, ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ನಿಮ್ಗೆ ಏನಾಗ್ತವಪ್ಪ ಅಂದರೆ ಕ್ವಶನ್ಸ್ಗಳು ಎಕ್ಸಾಮ್ಗೆ 100% ಕ್ವಶನ್ಸ್ ಬರ್ತಾವೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಏನಿದೆ, ಇದು ಏನಪ್ಪ ಅಂದ್ರೆ ನಮ್ಗೆ ಬಹಮನಿ ಸಾಮ್ರಾಜ್ಯ, ಇದು ನರ್ಮದಾ ನದಿ. ಇದು ಸೊ ಇಲ್ಲಿ ಬರುವತಕ್ಕಂಥದ್ದು ಏನಪ್ಪ ಅಂದ್ರೆ ಇದು ಕೃಷ್ಣಾ ನದಿ. ಈ ಕೃಷ್ಣಾ ನದಿ ಮತ್ತು ನರ್ಮದಾ ನದಿ ನಡುವಿನ ಪ್ರದೇಶಗಳನ್ನು ಬಹಮನಿ ಸುಲ್ತಾನರು ಏನು ಮಾಡ್ತಿದ್ರು, ಇಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಇಲ್ಲಿ ಏನು ಕಾಣ್ತಾ ಇದೆಯಲ್ಲ, ಇದು ಏನಪ್ಪ ಅಂದರೆ ಅಲ್ಲಿ ವಿಜಯನಗರ ಸಾಮ್ರಾಜ್ಯ ತುಂಗಭದ್ರಾ ನದಿಯ ದಡದಲ್ಲಿ ಏನು ಮಾಡ್ತಾಯಿದ್ರು, ಅವರು ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಹೌದಾ? ಇದೆ ಅದಕ್ಕೆ ನರ್ಮದಾ ನದಿ ಮತ್ತು ಕೃಷ್ಣಾ ನದಿಗಳ ನಡುವಿನ ಭೂ ಪ್ರದೇಶವನ್ನು ಬಹಮನಿ ಸುಲ್ತಾನರು ಏನು ಮಾಡ್ತಾಯಿದ್ರು, ಆಳ್ವಿಕೆಯನ್ನು ನಡೆಸ್ತಾ ಇದ್ರು ಅಂತಂದು ನಾವೇನು ಮಾಡ್ತೇವೆ, ನೋಡ್ತೇವೆ. ಇದು ಸಹ ನಮಗೆ ಅತ್ಯಂತ ಪ್ರಮುಖವಾಗಿರುವಂತಕ್ಕಂಥ ಬಹಮನಿ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಅಧ್ಯಯನವನ್ನು ನಡೆಸ್ತೇವೆ. ಸೊ ಹಾಗಾದರೆ ಈ ಬಹಮನಿ ಸಾಮ್ರಾಜ್ಯವನ್ನು ಯಾರು ಸ್ಥಾಪನೆ ಮಾಡಿದರು? ಈ ಬಹಮನಿ ಸಾಮ್ರಾಜ್ಯವನ್ನು ಸ್ಥಾಪಕರು ಏನಪ್ಪ ಅಂದರೆ ಇದನ್ನು ಸ್ಥಾಪನೆ ಮಾಡಿದಾರೆ ಯಾರು, ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾ. ಹೌದಾ? ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾ ಅನ್ನುವತಕ್ಕಂಥ ಒಬ್ಬ ಸುಲ್ತಾನ ಏನು ಮಾಡ್ತಾನೆ, ಈ ಒಂದು ಬಹಮನಿ ಸಾಮ್ರಾಜ್ಯವನ್ನು ಏನು ಮಾಡಿದ, ಸ್ಥಾಪನೆಯನ್ನು ಮಾಡಿದ. ಹೌದ್ರಿ? ಅಲ್ಲಾವುದ್ದೀನ್ ಹಸನ್ ಗಂಗೂ ಬಹಮನ್ ಶಾ ಅಂತ ಕರಿತೀವಿ ನಾವು. ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾ ಆಗಿದೆ, ಅಲ್ಲಿ ಅಲ್ಲಾವುದ್ದೀನ್ ಏನಪ್ಪ ಅಂದ್ರೆ ಗಂಗೂ ಬಹಮನ್ ಶಾ, ಅಲ್ಲಾವುದ್ದೀನ್ ಹಸನ್ ಗಂಗೂ ಬಹಮನ್ ಶಾ. ಈ ಗಂಗು ಅನ್ನುವಂಥದ್ದನ್ನು ಇಲ್ಲಿ ಸೇರಿಸ್ಕೋಬೇಕು. ಹೌದಾ? ಅಲ್ಲಾವುದ್ದೀನ್ ಹಸನ್ ಗಂಗೂ ಬಹಮನ್ ಶಾ ಅನ್ನುವತಕ್ಕಂಥ ಏನು ಮಾಡ್ತಾನೆ, ಇಲ್ಲಿ ಬಹಮನಿ ಸಾಮ್ರಾಜ್ಯವನ್ನು ಏನು ಮಾಡಿದ, ಸ್ಥಾಪನೆಯನ್ನು ಮಾಡಿದ ಅಂತಂದು ನಾವೇನು ಮಾಡ್ಬೋದು, ಹೇಳ್ಬೋದು. ಹೌದಾ? ಸೊ ಹಾಗಾದರೆ ಇಲ್ಲಿ ನಾವು ಮತ್ತೆ ನೆಕ್ಸ್ಟ್ ಒಂದೊಂದು ಪಾಯಿಂಟ್ಸನ್ನು ನೋಡ್ತಾ ಇದ್ದರೆ ಇಲ್ಲಿ ಬಹುಮನಿ ರಾಜ್ಯವು ಈಗ ಯಾವ ಒಂದು ಪ್ರದೇಶದಲ್ಲಿ ಆಳ್ವಿಕೆ ನಡೆಸ್ತಾ ಇತ್ತು ಅಂತ ನೋಡಿದರೆ, ಬಹುಮನಿ ರಾಜ್ಯವು ಈಗಿನ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಒಂದು ರಾಜ್ಯಗಳನ್ನು ಒಳಗೊಂಡಿತ್ತು, ಕರ್ನಾಟಕ ರಾಜ್ಯದ ಪ್ರದೇಶಗಳಿದ್ದು, ಮಹಾರಾಷ್ಟ್ರದ ಸಂಬಂಧಿಸಿದಂಥ ಪ್ರದೇಶಗಳಿದ್ದು, ಆಂಧ್ರ ಪ್ರದೇಶದಲ್ಲಿ ಎಕ್ಸ್ಪೆಷಲಿ ಯಾವುದಪ್ಪ ಅಂದ್ರೆ ಈಗೇನು ಹೊಸ ರಾಜ್ಯ ಇದೆಯಲ್ಲ ತೆಲಂಗಾಣ. ಹೌದಾ? ಈ ತೆಲಂಗಾಣ ರಾಜ್ಯದ ಕೆಲವೊಂದಿಷ್ಟು ಪ್ರದೇಶಗಳು ಸಹ ಬಹಮನಿ ಸುಲ್ತಾನರು ಏನು ಮಾಡ್ತಾಯಿದ್ರು, ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದೀನಿ, ಬಹುಮನಿ ಸುಲ್ತಾನರು ತಮ್ಮ ಯಾವ ಯಾವ ಪ್ರದೇಶಗಳನ್ನು ಒಳಗೊಂಡ ಅಂದರೆ ಯಾವ ರಾಜ್ಯದಲ್ಲಿ ಪ್ರದೇಶಗಳನ್ನು ಅವರು ವಿಸ್ತರಿಸ್ಕೊಂಡಿದ್ರು ಅಂದರೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ಹೌದ್ರಿ? ಇವಿಷ್ಟು ರಾಜ್ಯಗಳಲ್ಲಿ ಅವರ ಪ್ರದೇಶಗಳೇನಾಗಿದ್ವು, ವಿಸ್ತರಣೆ ಆಗಿತ್ತು ಅಂತಂದು ನಾವೇನು ಮಾಡ್ತೇವೆ, ಈ ಒಂದು ಪಾಠದಲ್ಲಿ ಅಧ್ಯಯನ ಮಾಡ್ತೇವೆ. ಅಂದರೆ ಇಷ್ಟು ರಾಜ್ಯದಲ್ಲಿ ಅವರು ಪ್ರದೇಶಗಳನ್ನು ವಶಪಡಿಸ್ಕೊಂಡಿದ್ರು. ಅಂದರೆ ಅಲ್ಲಿವರೆಗೂ ಅವರು ಸಾಮ್ರಾಜ್ಯ ವಿಸ್ತಾರವಾಗಿ ಹರಡಿತ್ತು ಅಂತಂದು ಇಲ್ಲಿ ಅರ್ಥ. ಹೌದಾ? ಸೊ ಇನ್ನು ಅದೇ ರೀತಿ ನೋಡಿದರೆ ಇನ್ನು ನೆಕ್ಸ್ಟ್ ನಾವೇನು ಇದರಲ್ಲಿ ಮತ್ತೇನು ನೋಡ್ಬೋದು ಅಂದರೆ, ನೋಡಿ ಇಲ್ಲಿ ನಾವು ಪ್ರಮುಖವಾಗಿ ನೋಡಿದ್ರೆ ಇಲ್ಲಿ ಕರ್ನಾಟಕದ ಉತ್ತರದಲ್ಲಿ ಬಹಮನಿ ಸಾಮ್ರಾಜ್ಯವಿದ್ದರೆ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ನಡೆಸ್ತಾ ಇತ್ತು. ಯಾಕಂದರೆ ನಮ್ಮ ಕರ್ನಾಟಕದ ಉತ್ತರ ಭಾಗದಲ್ಲಿ ಬಂದಾಗ ಬಹಮನಿ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಾ ಇತ್ತು. ನಮ್ಮ ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಬಂದಾಗ ವಿಜಯನಗರ ಸಾಮ್ರಾಜ್ಯ ಏನು ಮಾಡ್ತಾ ಇತ್ತು, ಆಳ್ವಿಕೆಯನ್ನು ನಡೆಸ್ತಾ ಇತ್ತು. ಸೊ ವಿಜಯನಗರ ಸಾಮ್ರಾಜ್ಯಕ್ಕೂ ಮತ್ತು ಬಹಮನಿ ಸುಲ್ತಾನರ ನಡುವೆ ಏನು ಅಲ್ಲಿ ಮೊದಲಿನಿಂದಲೂ ವೈರತ್ವ ಇತ್ತು. ಹೀಗಾಗಿ ಅಲ್ಲಿ ಸತತವಾಗಿ ಏನಾಗ್ದಪ್ಪ ಅಂದ್ರೆ ವಿಜಯನಗರ ಮತ್ತು ಬಹಮನಿ ಸುಲ್ತಾನರ ನಡುವೆ ಕದನಗಳು, ಯುದ್ಧಗಳು ನಡೀತಾನೆ ಬಂದಿದ್ದಾವೆ. ಆದರೆ ಇಲ್ಲಿ ನಿಮಗೆ ಗೊತ್ತಿರೋದು ಏನಪ್ಪ ಅಂದರೆ ಕರ್ನಾಟಕದ ಉತ್ತರ ಭಾಗದಲ್ಲಿ ಬಹಮನಿ ಸಾಮ್ರಾಜ್ಯವಿದ್ದರೆ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯ. ಹೌದ್ರಿ? ಸೊ ಈ ರೀತಿ ನಮ್ಮ ಕರ್ನಾಟಕದ ಹಿಂಗೆ ನಕ್ಷೆ ಬರ್ತದೆ. ಸೊ ಆ ನಕ್ಷೆದಲ್ಲಿ ನಾವು ಹಿಂಗೆ ನೋಡಿದಾಗ ಅಲ್ಲಿ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗ್ತದೆ. ಇಲ್ಲಿ ನಮ್ಮ ಕರ್ನಾಟಕದ ಉತ್ತರ ಭಾಗ ಅಂತ ಬಂದಾಗ ಹೌದ್ರಿ, ಅಲ್ಲಿ ನಿಮ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಹೌದ್ರಿ? ಕರ್ನಾಟಕದ ಉತ್ತರ ಭಾಗದಲ್ಲಿ ಬಹಮನಿ ಸಾಮ್ರಾಜ್ಯವಿದ್ದರೆ ದಕ್ಷಿಣದಲ್ಲಿ ಫಾರ್ ಎಕ್ಸಾಂಪಲ್ ಅಲ್ಲಿ
ಒಂದು ತುಂಗಭದ್ರಾ ನದಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿತ್ತು. ಅಲ್ಲಿ ಕೃಷ್ಣಾ ನದಿಯ ದಡದ ಮೇಲೆ ಅಲ್ಲಿ ಬಹಮನಿ ಸಾಮ್ರಾಜ್ಯ ಸ್ಥಾಪನೆಯಾಗಿತ್ತು ಅಂತ ಹೇಳ್ತೇವೆ. ಹೌದಾ? ಸೊ ಇದು ನಮ್ಗೆ ಒಂದು ಬಹಮನಿ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ನಾವು ಏನು ಮಾಡ್ಬೋದು, ಇಲ್ಲಿ ನೀಡ್ಬೋದು. ಸೊ ಹಾಗಾದರೆ ಈ ಒಂದು ಬಹಮನಿ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವತಕ್ಕಂಥ ಅರಸ ಯಾರು ಅಂತ ನೋಡಿದ್ರೆ, ಈ ಒಂದು ಬಹಮನಿ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧವಾದಂಥ ಅರಸನನ್ನು ನೋಡಿದರೆ ನಾವು ಯಾರು ಬರ್ತಾರೆ? ತಾಜುದ್ದೀನ್ ಫಿರೋಜ್ ಶಾ. ಹೌದ್ರಿ? ಇಲ್ಲಿ ತಾಜುದ್ದೀನ್ ಫಿರೋಜ್ ಶಾ ಬಹಮನಿ ಸುಲ್ತಾನರಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಅರಸ. ಇದು ನಿಮ್ಗೆ ಗೊತ್ತಿರಬೇಕು. ಹೌದ್ರಿ? ತಾಜುದ್ದೀನ್ ಫಿರೋಜ್ ಶಾ. ಹಾಗಾದರೆ ಇಲ್ಲಿ ಮೊಟ್ಟ ಮೊದಲು ಬಂದಾಗ ಈ ಒಂದು ಬಹಮನ್ ಶಾ, ಹೌದ್ರಿ, ಏನು ಗಂಗು ಹಸನ್ ಬಹಮನ್ ಶಾ ಇದ್ರಲ್ಲ, ಇವರು ಏನಾಗಿದ್ದರು? ಮೊಹಮ್ಮದ್ ಬಿನ್ ತುಘಲಕ್ನ ಆಸ್ಥಾನದಲ್ಲಿ ಕೆಲಸ ಮಾಡ್ತಾಯಿದ್ರು. ಯಾರು? ಮೊಹಮ್ಮದ್ ಬಿನ್ ತುಘಲಕ್. ಹೌದ್ರಿ? ಇದನ್ನು ನೆನಪಿರಲಿ. ಯಾರು? ಗಂಗು ಹಸನ್ ಬಹಮನ್ ಶಾ. ಹೌದ್ರಿ? ಮೊಹಮ್ಮದ್ ಬಿನ್ ತುಘಲಕ್. ಹೌದ್ರಿ? ಈ ಮೊಹಮ್ಮದ್ ಬಿನ್ ತುಘಲಕ್ ನಿಮ್ಗೆ ಗೊತ್ತಿರಬೇಕು, ವಿಚಿತ್ರವಾದ ಒಂದು ಸುಲ್ತಾನ ಅಂತ ಕರಿತೇವೆ ನಾವು. ಹೌದ್ರಾ? ಸೊ ಈ ಮೊಹಮ್ಮದ್ ಬಿನ್ ತುಘಲಕ್ನ ಆಳ್ವಿಕೆಯನ್ನು ಇವನ ಆಳ್ವಿಕೆಯನ್ನು ನೋಡಿ ಸಹಿಸಲಾರದೆ ಜನರು ಬೇಸತ್ತು ಹೋಗಿದ್ರು. ಸೊ ಅಲ್ಲಿರುವತಕ್ಕಂಥ ಈ ಒಂದು ಬಹಮನಿ ಸಾಮ್ರಾಜ್ಯದ ಸ್ಥಾಪಕನಾದಂಥ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಏನಿದ್ನು, ಇವನು ಸಹ ಏನು ಮಾಡ್ತಾನಪ್ಪ ಅಂದ್ರೆ ಅಲ್ಲಿ ಸಂಪೂರ್ಣವಾಗಿ ಬೇಸತ್ತು ಹೋಗಿ ಅವನ ಕಾರ್ಯವನ್ನು ಅಲ್ಲಿ ಏನು ಮಾಡ್ದ? ಅಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ನ ಆಸ್ಥಾನದಲ್ಲಿ ಹಸನ್ ಗಂಗು ಬಹಮನ್ ಶಾ ಅಲ್ಲಿ ಒಬ್ಬ ಸೈನ್ಯದಲ್ಲಿ ಕಾರ್ಯನಿರ್ವಹಿಸ್ತಿದ್ದ. ಇವನ ಆಡಳಿತವನ್ನು ನೋಡಿ ಬೇಸರದಿಂದ ಏನು ಮಾಡ್ತಾನಪ್ಪ ಅಂದ್ರೆ ತಾನೇ ಒಂದು ಸ್ವತಃ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ. ಅದೇ ಯಾವ ಸಾಮ್ರಾಜ್ಯ ಅಂದ್ರೆ ಬಹಮನಿ ಸಾಮ್ರಾಜ್ಯ. ಅದೇ ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆ ಆದಂಥ ಮೊದಲ ಸಾಮ್ರಾಜ್ಯ, ಮುಸ್ಲಿಂ ಸಾಮ್ರಾಜ್ಯ. ಹೌದಾ? ಸೊ ಹೀಗಾಗಿ ಇವನು ಸುಮಾರು ಇಲ್ಲಿ ಪೇರಿಸ್ತಾನ ಪ್ರಕಾರ ನೋಡಿದ್ರೆ ಪರ್ಷಿಯಾದ ಒಂದು ಬಹಮನ್ ಶಾ ಏನಾಗ್ತಾನಪ್ಪ ಅಂದ್ರೆ ಪರ್ಷಿಯಾ ದೇಶಕ್ಕೆ ಸೇರಿದಂಥವನು. ಒಟ್ಟು ಬಹಮನಿ ಸಾಮ್ರಾಜ್ಯದಲ್ಲಿ 14 ಜನ ರಾಜರ ಆಳ್ವಿಕೆ ಮಾಡಿದ್ದಾರೆ. ಎಷ್ಟು ಜನ? 14 ಜನ ರಾಜರು ಬಹಮನಿ ಸಾಮ್ರಾಜ್ಯದಲ್ಲಿ ಆಳ್ವಿಕೆ ಮಾಡಿರುವಂಥದ್ದು. ಇದು ನಿಮ್ಗೆ ಕ್ಲಿಯರಾಗಿ ಗೊತ್ತಿರಲಿ. ಕ್ಲಿಯರಾ? ಸೊ ಹಂಗಾರೆ ಈ ಬಹಮನಿ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧವಾದಂಥ ಅರಸ ತಾಜುದ್ದೀನ್ ಫಿರೋಜ್ ಶಾ ಅಂತ ಕರಿತೇವೆ. ಸೊ ಈ ತಾಜುದ್ದೀನ್ ಫಿರೋಜ್ ಶಾನ ಬಗ್ಗೆ ನೋಡಿದರೆ, ಈ ತಾಜುದ್ದೀನ್ ಫಿರೋಜ್ ಶಾ ಏನು ಮಾಡ್ತಾನೆ? ಇವ 1397 ಇಸ್ವಿಯಿಂದ 1422 ಇಸ್ವಿವರೆಗೂ ಇವೇನು ಮಾಡಿದ? ಬಹಮನಿ ಸಾಮ್ರಾಜ್ಯದ ಸುಲ್ತಾನನಾಗಿ ಕಾರ್ಯವನ್ನು ನಿರ್ವಹಿಸ್ತಾನೆ ವಿದ್ಯಾರ್ಥಿಗಳೇ. ಹೌದಾ? ನೋಡಿ, ತಾಜುದ್ದೀನ್ ಫಿರೋಜ್ ಶಾನ ಆಳ್ವಿಕೆಯ ಕಾಲ. ನಾಳೆ ನಿಮಗೆ ಎಕ್ಸಾಮ್, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾರೆ, ತಾಜುದ್ದೀನ್ ಫಿರೋಜ್ ಶಾನ ಒಂದು ಆಳ್ವಿಕೆಯ ಕಾಲವನ್ನು ತಿಳಿಸಿ ಅಂತ ಹೇಳಿದರೆ ನಿಮ್ಗೆ ಹೇಳಕ್ಕೆ ಬರಬೇಕು. ತಾಜುದ್ದೀನ್ ಫಿರೋಜ್ ಶಾ 1397 ಇಸ್ವಿಯಿಂದ ಹಿಡಿದು 1422 ಇಸ್ವಿವರೆಗೂ ತಾಜುದ್ದೀನ್ ಫಿರೋಜ್ ಶಾ ಏನು ಮಾಡಿದ? ಅಲ್ಲಿ ಬಹಮನಿ ಸಾಮ್ರಾಜ್ಯದ ಅರಸನಾಗಿ ಆಳ್ವಿಕೆಯನ್ನು ನಡೆಸಿದ ಅಂತಂದು ನಾವೇನು ಮಾಡ್ಬೋದು? ಹೇಳ್ಬೋದು. ಹೌದಾ? ಸೊ ಹಾಗಾದರೆ ಈ ತಾಜುದ್ದೀನ್ ಫಿರೋಜ್ ಶಾನ ಸಾಧನೆಗಳ ಬಗ್ಗೆ ನೋಡಿದರೆ ಇವನ ಸಾಧನೆಗಳು ಏನು? ಹಾಗಾದರೆ ಇಲ್ಲಿ ನಾವು ಅದಕ್ಕಿಂತ ಮುಖ್ಯವಾಗಿ ತಾಜುದ್ದೀನ್ ಫಿರೋಜ್ ಶಾನ ಬಗ್ಗೆ ನಾವು ನೋಡೋದಕ್ಕಿಂತ ಇಲ್ಲಿ ಒಂದು ಬಹಮನಿ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಹಾಗಾದ್ರೆ ಇವರು ಯಾವುದನ್ನು ರಾಜಧಾನಿ ಮಾಡಿಕೊಂಡಿದ್ರು ಅಂದರೆ, ಮೊದಲು ಇವರ ರಾಜಧಾನಿ ಏನಾಗಿತ್ತು? ಅಲ್ಲಿ ಕಲಬುರಗಿ. ಯಾವುದಾಗಿತ್ತು ರೀ? ಕಲಬುರಗಿ. ಕಲಬುರಗಿ ಇವರ ರಾಜಧಾನಿ ಆಗಿತ್ತು. ಆನಂತರ ಏನು ಮಾಡ್ತಾರೆ? ಬೀದರನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾರೆ. ಹೀಗಾಗಿ ಅಲ್ಲಿ ಇವೆರಡು ಕಲಬುರಗಿ ಮತ್ತು ಬೀದರ್ ಬಹಮನಿ ಸುಲ್ತಾನರ ಎರಡು ಏನಾಗಿದ್ದು? ರಾಜಧಾನಿಗಳಾಗಿದ್ದವು ಅಂತಂದು ನಾವೇನು ಮಾಡ್ತೇವೆ? ಇಲ್ಲಿ ಅಧ್ಯಯನವನ್ನು ಮಾಡ್ತೇವೆ. ಹೌದಾ? ಸೊ ಹಾಗಾದರೆ ನೆಕ್ಸ್ಟ್ ನಾವು ಬಹುಮನಿ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ನೋಡ್ತಾ ಹೋಗಿದ್ದೇವೆ. ಸೊ ಇಲ್ಲಿ ಬಹುಮನಿ ಸಾಮ್ರಾಜ್ಯದಲ್ಲಿ ತಾಜುದ್ದೀನ್ ಫಿರೋಜ್ ಶಾ ಬರೋದಕ್ಕಿಂತ ಮೊದಲ ಅಲ್ಲಿ ಎಷ್ಟು ಜನ ರಾಜರ ಆಳ್ವಿಕೆ ಮಾಡಿದರು? ಸುಮಾರು 7 ಜನ ರಾಜರ ಆಳ್ವಿಕೆ ಮಾಡಿದ್ದಾರೆ. ಸೊ ಈ ತಾಜುದ್ದೀನ್ ಫಿರೋಜ್ ಶಾ ಎಷ್ಟನೇದವನವನು? 8ನೇ ಒಂದು ಸುಲ್ತಾನ. ಎಷ್ಟನೇ ಸುಲ್ತಾನ? 8ನೇ ಒಬ್ಬ ಸುಲ್ತಾನ, 8ನೇ ಒಂದು ಸುಲ್ತಾನ ಆಗಿರ್ತಾನೆ. ಟೋಟಲ್ 7 ಜನ, ಇವನಿಗಿಂತ ಮೊದಲು 7 ಜನ ಸುಲ್ತಾನರು ಏನು ಮಾಡಿದರು? ಆಳ್ವಿಕೆಯನ್ನು ನಡೆಸಿದರು. ಸೊ ಹಾಗಾದರೆ ಈ ತಾಜುದ್ದೀನ್ ಫಿರೋಜ್ ಶಾನ ಒಂದು ಸಾಧನೆಗಳ ಬಗ್ಗೆ ನಾವು ಅಧ್ಯಯನ ಮಾಡಿದರೆ, ಈ ತಾಜುದ್ದೀನ್ ಫಿರೋಜ್ ಶಾ 1397ರಿಂದ 1422 ಇಸ್ವಿಯವರೆಗೂ ಆಳ್ವಿಕೆಯನ್ನು ನಡೆಸ್ತಾನೆ. ಸೊ ಅದೇ ರೀತಿ ಇವನು ಮೊಟ್ಟ ಮೊದಲು ಬುಕ್ಕರಾಯನೊಂದಿಗೆ 3 ಯುದ್ಧಗಳನ್ನು ನಡೆಸ್ತಾನೆ. ಯಾರೊಂದಿಗೆ? ಬುಕ್ಕರಾಯನೊಂದಿಗೆ. ಹೌದ್ರಿ? ವಿಜಯನಗರ ಸಾಮ್ರಾಜ್ಯದ ಹರಿಹರನ ನಂತರ ಬರುವತಕ್ಕಂಥ ಒಬ್ಬ ಶ್ರೇಷ್ಠ ರಾಜ ಯಾರು? ವಿಜಯನಗರ ಸಾಮ್ರಾಜ್ಯದ ರಾಜ. ಅದಕ್ಕೆ ಈ ವಿಜಯನಗರ ಸಾಮ್ರಾಜ್ಯದ ರಾಜನಾದಂತಹ ಬುಕ್ಕರಾಯನ ಮೇಲೆ ಸುಮಾರು 1398 ಇಸ್ವಿಯಲ್ಲಿ, 1406 ಇಸ್ವಿಯಲ್ಲಿ, 1417ರಲ್ಲಿ 3 ಕದನಗಳನ್ನು ಏನು ಮಾಡಿದ? ಯುದ್ಧವನ್ನು ಸಾರಿದ. ಯಾರು? ತಾಜುದ್ದೀನ್ ಫಿರೋಜ್ ಶಾ.
ಹಾಗಾದರೆ ದಕ್ಷಿಣ ಕರ್ನಾಟಕದ ದಕ್ಷಿಣ ಭಾಗದಲ್ಲಿರುವಂಥ ವಿಜಯನಗರ ಸಾಮ್ರಾಜ್ಯದ ಮೇಲೆ 3 ಯುದ್ಧಗಳನ್ನು ಸೋಲಿಸ್ತಾನೆ. ಸೊ ಅಲ್ಲಿ 2 ಯುದ್ಧಗಳಲ್ಲಿ ಏನಾಗ್ತಾನಪ್ಪ ಅಂದ್ರೆ ಒಂದು ಯುದ್ಧದಲ್ಲಿ ಜಯವನ್ನು ಸಾಧಿಸ್ತಾನೆ, ಮತ್ತೊಂದರಲ್ಲಿ ಸೋಲನ್ನು ಕಾಣ್ತಾನೆ. ಆದರೆ ಕೊನೆಯದಾಗಿ 3ನೇ ಯುದ್ಧದಲ್ಲಿ ಅಂದ್ರೆ 1417 ಇಸ್ವಿಯಲ್ಲಿ ನಡೆದಂಥ ಏನು ಕದನ ಇರ್ತದೋ 3ನೇ ಯುದ್ಧದಲ್ಲಿ ಆವಾಗ ಏನು ಮಾಡ್ತಾರೆ, ಮೋಸದಿಂದ ಯಾರನ್ನ ಬುಕ್ಕರಾಯನನ್ನು ಏನು ಮಾಡಲಾಯಿತು, ಕೊಲೆ ಮಾಡಲಾಯಿತು. ಇದರಿಂದ ಸುಲಭವಾಗಿ ಏನಾಯಿತು, ಅಲ್ಲಿ ವಿಜಯನಗರ ಸಾಮ್ರಾಜ್ಯದೊಂದಿಗೆ ಯಾರು ಜಯವನ್ನು ಸಾಧಿಸಿದ್ರು, ಬಹಮನಿ ಸುಲ್ತಾನರು ಆದಂಥ ತಾಜುದ್ದೀನ್ ಫಿರೋಜ್ ಶಾ ಸುಲ್ತಾನ್ ಏನು ಮಾಡಿದ, ಜಯವನ್ನು ಸಾಧಿಸಿದ. ಸೊ ಮುಂದೆ ಅವನ ಸಹೋದರನಾದಂಥ ಹರಿಹರ ಏನು ಮಾಡ್ತಾನಪ್ಪ ಅಂದರೆ ಅಲ್ಲಿ ಸುಮಾರು 10 ಲಕ್ಷ ರೂಪಾಯಿ ಹೌದ್ರಿ ಕಪ್ಪ ಕಾಣಿಕೆಯನ್ನು ನೀಡಿ ವಾರ್ಷಿಕವಾಗಿ ಏನು ಮಾಡ್ತಾನೆ, ತನ್ನ ಪ್ರದೇಶಗಳನ್ನು ಬಿಡಿಸ್ಕೊಳ್ಳೋದ್ರ ಜೊತೆಗೆ ಅಲ್ಲಿ ಯುದ್ಧವನ್ನು ಮುಕ್ತಾಯಗೊಳಿಸ್ಕೊಳ್ತಾನೆ. ಯಾರು, ಹರಿಹರ. ಕ್ಲಿಯರಾ? ಹರಿಹರ 10 ಲಕ್ಷ ರೂಪಾಯಿ ಕಪ್ಪು ಕಾಣಿಕೆಯನ್ನು ನೀಡಿ ವಾರ್ಷಿಕವಾಗಿ ಏನು ಮಾಡಿದ, ಅವರೊಂದಿಗೆ ತಮ್ಮ ಪ್ರದೇಶಗಳನ್ನು ಬಿಡುಗಡೆಗೊಳಿಸಿಕೊಂಡು ಏನು ಮಾಡ್ತಾನೆ, ಆಳ್ವಿಕೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ. ಹೀಗೆ ಇದು ನಮ್ಗೆ ಕಂಡುಬರುವತಕ್ಕಂಥ ತಾಜುದ್ದೀನ್ ಫಿರೋಜ್ ಶಾನ ಮೊದಲ ಸಾಧನೆ ಅಂತಂದು ನಾವೇನು ಮಾಡ್ಬೋದು, ಹೇಳ್ಬೋದು. ಸೊ ಇನ್ನು ಅದೇ ರೀತಿ ಈ ತಾಜುದ್ದೀನ್ ಫಿರೋಜ್ ಶಾ ಒಬ್ಬ ನ್ಯಾಯಪರ ಉದಾರಿ ದೈವ ಭಕ್ತನಾಗಿದ್ದ. ಇದು ನಿಮ್ಗೆ ಭಾಳಷ್ಟು ಗಮನದಲ್ಲಿರಬೇಕು. ಹೌದ್ರಿ, ತಾಜುದ್ದೀನ್ ಫಿರೋಜ್ ಶಾ ಏನಾಗಿದ್ದ, ಇವ ನ್ಯಾಯಪರ. ಯಾಕಂದ್ರೆ ಇವನು ನ್ಯಾಯಕ್ಕಾಗಿ ಹೆಚ್ಚು ಏನು ಮಾಡಿದಾನಪ್ಪ ಅಂದ್ರೆ ತನ್ನ ಜೀವನ ಪೂರ್ತಿ ಆಳ್ವಿಕೆಯ ಕಾಲವನ್ನು ನ್ಯಾಯಕ್ಕಾಗಿ ಮೀಸಲಿಟ್ಟಿದ್ದಾನೆ. ಅಂದರೆ ನ್ಯಾಯದ ಕಡೆ ಇವನ ತೀರ್ಪುಗಳಿದ್ದು. ಮತ್ತು ಇವನು ಕರುಣಾಮಯಿಯಾಗಿದ್ದ, ಉದಾರಿ ಮನೋಭಾವನೆಯನ್ನು ಹೊಂದಿದ್ದ ಮತ್ತು ದೇವರ ಮೇಲೆ ಅತಿ ಹೆಚ್ಚು ಭಕ್ತಿಯನ್ನು ಇಟ್ಟಿರುವತಕ್ಕಂಥ ವ್ಯಕ್ತಿ ಇವ. ಯಾರು ತಾಜುದ್ದೀನ್ ಫಿರೋಜ್ ಶಾ ದೇವರ ಮೇಲೆ ಅತಿ ಹೆಚ್ಚು ಭಕ್ತಿ ಇತ್ತು. ಹೀಗಾಗಿ ಇವ ಉದಾರಿ, ನ್ಯಾಯಕ್ಕಾಗಿ ಹೋರಾಡುವತಕ್ಕಂಥವ ಮತ್ತು ನ್ಯಾಯಕ್ಕಾಗಿ ತೀರ್ಪನ್ನು ನೀಡುವಂಥವ ಮತ್ತು ಒಳ್ಳೆ ಕರುಣೆ ಮತ್ತು ಉದಾರಿ ದಾನ ಧರ್ಮದಲ್ಲಿ ಎತ್ತಿದ ಕೈ ಇರುವತಕ್ಕಂಥವ. ಅಷ್ಟೇ ಅಲ್ಲ, ಇವ ದೇವರ ಮೇಲೆ ಅತಿ ಹೆಚ್ಚು ಭಕ್ತಿ ಇತ್ತು. ಹೀಗಾಗಿ ತನ್ನ ಜೀವನದಲ್ಲಿರುವತಕ್ಕಂಥ ಎಷ್ಟೋ ರಾಜನಾದರೂ ಸಹ ತನ್ನ ಜೀವನದ ಸಂಪಾದನೆಯನ್ನು ಏನು ಮಾಡ್ತಿದ್ದವ, ಕುರಾನಿನ ಪ್ರತಿಗಳನ್ನು ತಯಾರಿಸಿ, ಕುರಾನ್ ಅನ್ನೋದು ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ, ಈ ಕುರಾನಿನ ಪ್ರತಿಗಳನ್ನು ತಯಾರಿಸಿ ತನ್ನ ಜೀವನಾಂಶವನ್ನು ಸಂಪಾದನೆ ಮಾಡ್ಕೊಳ್ತಿದ್ದ. ಯಾರು, ಈ ಒಂದು ಅಲ್ಲಿ ಸಂಪೂರ್ಣವಾದಂಥ ತಾಜುದ್ದೀನ್ ಫಿರೋಜ್ ಶಾ. ಹೌದಾ? ಈ ತಾಜುದ್ದೀನ್ ಫಿರೋಜ್ ಶಾ ತನ್ನ ಜೀವನಾಂಶವನ್ನು ಹೇಗೆ ಸಂಪಾದಿಸ್ತಿದ್ದ, ತಾಜುದ್ದೀನ್ ಫಿರೋಜ್ ಶಾ ಕುರಾನಿನಲ್ಲಿರುವತಕ್ಕಂಥ ಮೊಹಮ್ಮದ್ ಪೈಗಂಬರರ ಏನು ಬೋಧನೆಗಳಿದ್ವು ಆ ಬೋಧನೆಗಳನ್ನು ಮುದ್ರಿಸಿ, ಹೌದಾ, ಅವನ ಮುದ್ರಣೆ ಮಾಡಿ ಅವನ ಹಲವಾರು ಪ್ರತಿಗಳನ್ನಾಗಿ ಮಾಡಿ ಆ ಬಹಮನಿ ಸಾಮ್ರಾಜ್ಯದ ಎಲ್ಲ ಜನತೆಗೂ ಮಾರಾಟ ಮಾಡ್ತಿದ್ದ. ಮಾರಾಟ ಮಾಡಿ ಬಂದ ಹಣದಿಂದ ತನ್ನ ಜೀವನಕ್ಕೆ ಆಗಿರತಕ್ಕಂಥ ಹಣವನ್ನು ಏನು ಮಾಡ್ತಿದ್ದ, ಸಂಪಾದನೆ ಮಾಡ್ತಿದ್ದ. ಆದರೆ ತನ್ನ ಆಸ್ಥಾನದಲ್ಲಿರುವಂಥ ಹಣವನ್ನು ತನ್ನ ವೈಯಕ್ತಿಕವಾಗಿ ಏನು ಮಾಡ್ತಿರಲಿಲ್ಲ, ಖರ್ಚು ಮಾಡ್ತಾ ಇರಲಿಲ್ಲ ಇವನು. ಹೌದಾ? ಸೊ ಇದು ತಾಜುದ್ದೀನ್ ಫಿರೋಜ್ ಶಾನ ಒಂದು ಒಳ್ಳೆಯ ಗುಣ ಅಂತ ಹೇಳ್ಬೋದು ನಾವು. ಸೊ ಈ ಫಿರೋಜ್ ಶಾ ಬಗ್ಗೆ ನೋಡಿದಾಗ ಈ ಒಂದು ಫಿರೋಜ್ ಶಾ ಜಾಮಿತಿಯಲ್ಲಿ ಅಪಾರ ಜ್ಞಾನವನ್ನು ಹೊಂದಿದ್ದರು. ಇವ ಯಾರು, ಫಿರೋಜ್ ಶಾ. ಕ್ಲಿಯರಾ? ಜಾಮಿತಿಯಲ್ಲಿ ಇವನಿಗೆ ಏನಾಗಿತ್ತು, ಅಪಾರ ಜ್ಞಾನ ಇತ್ತು. ಜಾಮಿತಿ ಅಂತ ಬಂದಾಗ ರೇಖಾಗಣಿತಕ್ಕೆ ಸಂಬಂಧಿಸಿದಂತೆ ಇವನು ಮಾಹಿತಿಯನ್ನು ಹೆಚ್ಚು ಜ್ಞಾನವನ್ನು ಪಡ್ಕೊಂಡಿದ್ದ. ಮತ್ತು ಇವನಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಪರಿಣಿತಿ ಇತ್ತು. ಯಾವುದರ ಬಗ್ಗೆ? ಧರ್ಮಶಾಸ್ತ್ರಗಳಲ್ಲಿ ಅತಿ ಹೆಚ್ಚು ನಂಬಿಕೆಯನ್ನು ಇಟ್ಟಿದ್ದ. ಅಂದ್ರೆ ಇಸ್ಲಾಂ ಧರ್ಮದ ಶಾಸ್ತ್ರಗಳಲ್ಲಿ ಎಲ್ಲ ಧರ್ಮಗಳು ಅವರು ಶ್ರೇಷ್ಠ. ಹೀಗಾಗಿ ಇಸ್ಲಾಂ ಧರ್ಮದ ಒಂದು ಶಾಸ್ತ್ರಗಳಲ್ಲಿ ಅತಿ ಹೆಚ್ಚಾಗಿ ನಂಬಿಕೆ ಇತ್ತು. ಮತ್ತು ರೇಖಾಗಣಿತಕ್ಕೆ ಸಂಬಂಧಿಸಿದಂಥ ಏನಪ್ಪ ಅಂದ್ರೆ ಜ್ಞಾನವನ್ನು ಹೊಂದಿದ್ದ. ಇದರಿಂದ ಏನು ಗೊತ್ತಾಗೈತಿ, ತಾಜುದ್ದೀನ್ ಫಿರೋಜ್ ಶಾ ಒಬ್ಬ ಗಣಿತ ಕ್ಷೇತ್ರಕ್ಕೂ ಏನು ಮಾಡಿದಾನ, ಪ್ರೋತ್ಸಾಹವನ್ನು ನೀಡಿದ್ದಾನೆ ಮತ್ತು ಹಲವಾರು ಧರ್ಮಶಾಸ್ತ್ರಗಳಿಗೂ ಪ್ರೋತ್ಸಾಹ ನೀಡಿದ್ದಾನೆ. ಅಷ್ಟೇ ಅಲ್ಲ, ಇವನು ತನ್ನ ಆಸ್ಥಾನದಲ್ಲಿ ಪಂಡಿತರಿಗೂ ಸಹ ಆಶ್ರಯವನ್ನು ನೀಡಿದ್ದ. ಇವನ ಆಸ್ಥಾನದಲ್ಲಿ ಪಂಡಿತರ ಆಶ್ರಯ ಪಡೆದಿದ್ರು, ಕವಿಗಳ ಆಶ್ರಯವನ್ನು ಪಡೆದಿದ್ರು, ಕಲಾವಿದರ ಆಶ್ರಯವನ್ನು ನೀಡಿ ಪಡೆದಿದ್ರು. ಇವರೆಲ್ಲರಿಗೂ ಗೌರವವನ್ನು ನೀಡೋದು ರಾಜನ ಒಂದು ಅಲ್ಲಿ ಸುಲ್ತಾನನ ಒಂದು ಕರ್ತವ್ಯ ಆಗಿತ್ತು. ಅದಕ್ಕೆ ಇದರಿಂದ ಗೊತ್ತಾಗ್ತದೆ ತಾಜುದ್ದೀನ್ ಫಿರೋಜ್ ಶಾ ಗಣಿತದಲ್ಲಿ ಜ್ಞಾನವನ್ನು ಹೊಂದಿರುವುದರ ಜೊತೆಗೆ ಧರ್ಮಶಾಸ್ತ್ರಗಳಲ್ಲಿ ಜ್ಞಾನವನ್ನು ಹೊಂದುವುದರ ಜೊತೆಗೆ ಏನು ಮಾಡಿದ, ಅಲ್ಲಿ ತನ್ನ ಆಸ್ಥಾನದಲ್ಲಿ ಪಂಡಿತರು, ಕವಿಗಳು, ಕಲಾವಿದರಿಗೆ ಆಶ್ರಯವನ್ನು ನೀಡಿದ್ದ. ಅದಕ್ಕೆ ಇವನ ಕಾಲದಲ್ಲಿ ಸಾಹಿತ್ಯನೂ ಬೆಳವಣಿಗೆ ಆಗಿದೆ ಮತ್ತು ಚಿತ್ರಕಲೆಗಳು ಅಥವಾ ಶಿಲ್ಪಿಗಳು, ಕಲಾವಿದರಿಗೂ ಸಹ ಒಂದು ಬೆಲೆಯನ್ನು ನೀಡಿದ್ರಿಂದ ಇವ ಎಲ್ಲ ವರ್ಗದವರನ್ನು ಸಮಾನವಾಗಿ ಏನು ಮಾಡ್ತಾ ಇದ್ದ, ಗೌರವಿಸ್ತಾ ಇದ್ದ. ಯಾರು? ತಾಜುದ್ದೀನ್ ಫಿರೋಜ್ ಶಾ. ಕ್ಲಿಯರಾ? ಸೊ ಈ ರೀತಿ ನಿಮ್ಗೇನಾಗ್ತವೆ, ಅಲ್ಲಿ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಒಂದು ಸಲ ಬಿಟ್ಟು 2 ಸಲ ವಿಡಿಯೋ ಕೇಳಿ ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗ್ತದೆ. ಓಕೆ? ಸೊ ಇನ್ನು ಅದೇ ರೀತಿ ಮುಂದೆ ಇಲ್ಲಿ ಏನಾಗ್ತದೆ, ಆ ತಾಜುದ್ದೀನ್ ಫಿರೋಜ್ ಶಾ ಏನು ಮಾಡ್ತಾನಪ್ಪ ಅಂದ್ರೆ ಅಲ್ಲಿ ಹಸನ್ ಗಿಲಾನಿ, ಹೌದ್ರಿ, ಅವನ ಆಳ್ವಿಕೆಯ ಕಾಲದಲ್ಲಿ ಹಸನ್ ಗಿಲಾನಿ ಅನ್ನುವತಕ್ಕಂಥ ಯಾರು ಸರ್ ಇವ ಅಂದರೆ ಹಸನ್ ಗಿಲಾನಿ ಅನ್ನುವತಕ್ಕಂಥ ಒಬ್ಬ ಶ್ರೇಷ್ಠ ಖಗೋಳಶಾಸ್ತ್ರಜ್ಞ. ಸೊ ಹಂಗಾರೆ ಆವಾಗಿನ ಸಮಯದಲ್ಲಿ ಅವನ ಆಸ್ಥಾನದಲ್ಲಿ ಒಬ್ಬ ಶ್ರೇಷ್ಠ ಖಗೋಳಶಾಸ್ತ್ರಜ್ಞ ಇದ್ನ ಅಂದ್ರೆ ಅರ್ಥ ಏನು, ಹಾಗಾದ್ರೆ ತಾಜುದ್ದೀನ್ ಫಿರೋಜ್ ಶಾ ಒಬ್ಬ ವಿಜ್ಞಾನ ಕ್ಷೇತ್ರಕ್ಕೂ ಸಹ ಪ್ರೋತ್ಸಾಹ ನೀಡಿದ್ದಾನೆ.
ಯಾಕಂದರೆ ತನ್ನ ಆಸ್ಥಾನದಲ್ಲಿ ಹಸನ್ ಗಿಲಾನಿ ಅನ್ನುವತಕ್ಕಂಥ ಒಬ್ಬ ಖಗೋಳಶಾಸ್ತ್ರಜ್ಞನನ್ನು ಏನು ಮಾಡಿಕೊಂಡಿದ್ದ, ಅಲ್ಲಿ ಆಶ್ರಯವನ್ನು ನೀಡಿದ್ದ. ಆ ಒಬ್ಬ ಹಸನ್ ಗಿಲಾನಿಯ ಅಭಿಪ್ರಾಯದಂತೆ ಏನು ಮಾಡ್ತಾನೆ, ಅಲ್ಲಿ ಅವನ ಮಾರ್ಗದರ್ಶನದಂತೆ ದೌಲತಾಬಾದ್ ಅಂತ ಕರಿತೇವೆ, ಅಂದರೆ ಇನ್ನು ಮಹಾರಾಷ್ಟ್ರದಲ್ಲಿ ಬರ್ತದೆ. ಹೌದಾ, ಮಹಾರಾಷ್ಟ್ರ. ಈ ಒಂದು ಮಹಾರಾಷ್ಟ್ರದಲ್ಲಿ ಬರತಕ್ಕಂಥ ದೌಲತಾಬಾದಿನಲ್ಲಿ ಆಕಾಶ ವೀಕ್ಷಣಾಲಯವನ್ನು ಸ್ಥಾಪನೆ ಮಾಡಿದ. ನೆನ್ಪಿಟ್ಕೊಳ್ಳಿ. ಹೌದ್ರಿ, ಬಹಮನಿ ಸಾಮ್ರಾಜ್ಯದಲ್ಲಿ ಆಕಾಶ ವೀಕ್ಷಣಾಲಯವನ್ನು ಸ್ಥಾಪನೆ ಮಾಡಿದವನು, ಖಗೋಳಶಾಸ್ತ್ರಕ್ಕೆ ಸಂಬಂಧ ಸಂಪೂರ್ಣವಾದಂಥ ಮೊಟ್ಟ ಮೊದಲು ಬೆಂಬಲ ನೀಡಿದವನು ಯಾರಪ್ಪ ಅಂದ್ರೆ ತಾಜುದ್ದೀನ್ ಫಿರೋಜ್ ಶಾ. ಹಾಗಾದ್ರೆ ತಾಜುದ್ದೀನ್ ಫಿರೋಜ್ ಶಾನ ಆಸ್ಥಾನದಲ್ಲಿದ್ದಂಥ ಒಬ್ಬ ಶ್ರೇಷ್ಠ ಖಗೋಳಶಾಸ್ತ್ರಜ್ಞ ಯಾರಂದ್ರೆ ಹಸನ್ ಗಿಲಾನಿ ಅನ್ನುವತಕ್ಕಂಥವ ಒಬ್ಬ ಶ್ರೇಷ್ಠ ಒಬ್ಬ ವಿಜ್ಞಾನಿಯಾಗಿದ್ದ, ಖಗೋಳಶಾಸ್ತ್ರಜ್ಞನಾಗಿದ್ದ. ಅವನ ಅಭಿಪ್ರಾಯದಂತೆ ಅಲ್ಲಿ ದೌಲತಾಬಾದ್ನಲ್ಲಿ ಆಕಾಶ ವೀಕ್ಷಣಾಲಯವನ್ನು ಸ್ಥಾಪನೆ ಮಾಡಿದ. ಭೂಮಿಯಲ್ಲಿರುವತಕ್ಕಂಥ ಆಕಾಶದಲ್ಲಿರುವಂಥ ದೂರದಲ್ಲಿರುವಂಥ ಕಾಯಗಳನ್ನು, ವಸ್ತುಗಳನ್ನು ಸಮೀಪದಲ್ಲಿ ವೀಕ್ಷಿಸೋದು, ಈ ರೀತಿ ಉದ್ದೇಶ ಇಟ್ಕೊಂಡು ಆಕಾಶ ವೀಕ್ಷಣಾಲಯ ಸ್ಥಾಪಿಸಿದ. ನಿಮ್ಗೆ ಎಕ್ಸಾಮ್ ಕೇಳ್ತಾರೆ. ಹೌದ್ರಿ, ಆಕಾಶ ವೀಕ್ಷಣಾಲಯವನ್ನು ಯಾವ ಒಂದು ಸುಲ್ತಾನನ ಆಳ್ವಿಕೆಯ ಕಾಲದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂದ್ರೆ ಅಲ್ಲಿ ತಾಜುದ್ದೀನ್ ಫಿರೋಜ್ ಶಾನ ಆಳ್ವಿಕೆಯ ಕಾಲದಲ್ಲಿ ಏನಾಯಿತು, ಅಲ್ಲಿ ಸ್ಥಾಪನೆ ಮಾಡಲಾಯಿತು. ಹೌದಾ, ಯಾರ ಒಂದು ಆದೇಶದಂತೆ? ಖಗೋಳಶಾಸ್ತ್ರಜ್ಞನಾದಂತಹ ಹಸನ್ ಗಿಲಾನಿಯ ಆದೇಶದಂತೆ. ಹೌದು. ಸೊ ಇನ್ನು ಅದೇ ರೀತಿ ಇವನ ಮತ್ತೆ ಸಾಧನೆ ನೋಡಿದಾಗ ಮತ್ತೇನು ಸಾಧನೆ ಮಾಡ್ತಾನೆ, ಕಲಬುರ್ಗಿ ಜಿಲ್ಲೆ ಅಂದರೆ ಈಗಿನ ಗುಲ್ಬರ್ಗ ಜಿಲ್ಲೆ ಅಂತ ಕರಿತೇವೆ. ಹೌದಾ, ಈ ಕಲಬುರ್ಗಿ ಒಂದು ರಾಜ್ಯದ ಬಂದಾಗ ಕಲಬುರ್ಗಿಯ ಒಂದು ರಾಜಧಾನಿ ಆದಂಥ ಕಲಬುರ್ಗಿ ಅವರ ರಾಜಧಾನಿ ಆಗಿತ್ತು. ಸೊ ಹೀಗಾಗಿ ಆ ಕಲಬುರ್ಗಿಯ ರಾಜಧಾನಿಯನ್ನು ಸೌಂದರ್ಯವನ್ನು ಏನು ಮಾಡಿದ, ಹೆಚ್ಚಿಸಿದ. ಹೌದ್ರಿ, ಅಂದ್ರೆ ಆಗಿನ ಕಾಲದಲ್ಲಿ ಒಳ್ಳೆಯ ಸುಂದರವಾದಂಥ ಗಿಡ ಮರಗಳು, ಕಟ್ಟಡಗಳು, ವಾಸ್ತುಶಿಲ್ಪಗಳು ಎಲ್ಲವನ್ನು ಒಂದುಗೂಡಿಸಿ ಅಲ್ಲಿ ಉದ್ಯಾನ ಸ್ಮಾರಕಗಳು, ಹೀಗೆ ತನ್ನ ಅಪಾರವಾದಂತಹ ಕೊಡುಗೆಯನ್ನು ನೀಡುವುದರ ಜೊತೆಗೆ ಅಲ್ಲಿ ಕಲಬುರ್ಗಿ ಜಿಲ್ಲೆ ಒಂದು ಸುಂದರ ನಗರವನ್ನಾಗಿ ಅದರ ಸೌಂದರ್ಯವನ್ನು ಹೆಚ್ಚಿಸಿದ ಅಂತಂದು ನಾವೇನು ಮಾಡ್ಬೋದು, ಹೇಳ್ಬೋದು. ಹೌದಾ. ಸೊ ಇನ್ನು ಅದೇ ರೀತಿ ನೋಡಿದ್ರೆ ಇನ್ನು ನೆಕ್ಸ್ಟ್ ನಾವೇನು ನೋಡ್ತೀವಿ ಇದರಲ್ಲಿ, ಮತ್ತು ಯಾವ ರೀತಿ ಪಾಯಿಂಟ್ಸ್ ಬರ್ತದೆ ಅದನ್ನು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಮತ್ತೆ ನಾವೇನು ನೋಡ್ಬೋದು, ಇದರಲ್ಲಿ ನಾವು ಭೀಮಾ ನದಿ ತೀರದಲ್ಲಿ ತನ್ನ ಹೆಸರಿನ ಮೇಲೆ ಫಿರೋಜಾಬಾದ್ ಅನ್ನುವತಕ್ಕಂಥ ಒಂದು ಹೊಸ ನಗರ ಕಟ್ಟಿದ. ಹೌದ್ರಿ, ಅದಕ್ಕೆ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಭೀಮಾ ನದಿ ಅಂತ ಬಿಜಾಪುರ, ರಾಯಚೂರು, ಬಾಗಲಕೋಟೆ ಈ 3 ಜಿಲ್ಲೆಗಳ ಮೇಲೆ ಹಾದು ಹೋಗ್ತದೆ. ಹೌದ್ರಿ, ಕೃಷ್ಣಾ ನದಿ ಅದು ಒಂದು ಉಪನದಿ ಆಗಿರ್ತದೆ. ಸೊ ಈ ಭೀಮಾ ತೀರದಲ್ಲಿ ಅಂತ ಕರಿತೀವಿ, ಅಂದ್ರೆ ಭೀಮಾ ನದಿಯ ದಡದಲ್ಲಿ ತನ್ನ ಹೆಸರಿನ ಮೇಲೆ ಒಂದು ನಗರವನ್ನು ಕಟ್ತಾನೆ. ಏನಂತ, ಯಾವ ನಗರವನ್ನು ರಚನೆ ಕಟ್ಟಿಸ್ತಾನ, ಅಲ್ಲಿ ಫಿರೋಜಾಬಾದ್ ಅನ್ನುವತಕ್ಕಂಥ ಹೊಸ ನಗರವನ್ನು ಏನು ಮಾಡಿದ, ಕಟ್ಟಿಸಿದ. ಯಾರು ಕಟ್ಟಿಸಿದ್ರು, ತಾಜುದ್ದೀನ್ ಫಿರೋಜ್ ಶಾ ಏನು ಮಾಡ್ತಾನೆ, ಕಟ್ಟಿಸ್ತಾನೆ. ಹೌದ್ರಿ, ಅದಕ್ಕೆ ನೋಡಿ ಭೀಮಾ ನದಿ ತೀರದ ಹೆಸರಿನಲ್ಲಿ ಫಿರೋಜಾಬಾದ್ ಅನ್ನುವತಕ್ಕಂಥ ನಗರವನ್ನು ಕಟ್ಟಿಸಿದವ್ರು ಯಾರಂದರೆ ಅಲ್ಲಿ ನಾವು ಫಿರೋಜ್ ಶಾ ಅಂತ ಕರಿತೇವೆ, ನಾವು ತಾಜುದ್ದೀನ್ ಫಿರೋಜ್ ಶಾ. ಈ ರೀತಿ ನಿಮ್ಗೆ ಎಕ್ಸಾಮ್ಸಿಗೆ ಏನಾಗ್ತವೆ, ಕ್ವಶನ್ಸ್ಗಳು ಬರ್ತವೆ. ವೆರಿ ಇಂಪಾರ್ಟೆಂಟ್, ಕ್ಲಿಯರಾಗಿ ನೋಡ್ಕೊಳ್ರಿ. ಸೊ ಇದ್ರ ಮೇಲೆ ನೀವು ಕಂಪಲ್ಸರಿಯಾಗಿ ಕ್ವಶನ್ ಬರುವತಕ್ಕಂಥದ್ದು. ಹೌದಾ. ನೆಕ್ಸ್ಟ್ ಸೊ ಈ ತಾಜುದ್ದೀನ್ ಫಿರೋಜ್ ಶಾನ ಆಳ್ವಿಕೆಯ ಕಾಲದಲ್ಲಿ, ಇವನ ಕಾಲದಲ್ಲಿ ಸೂಫಿ ಸಂತರಾದಂಥ ಬಂದೇ ನವಾಜರಿಗೆ ಹಲವು ಗ್ರಾಮಗಳನ್ನು ಬಳುವಳಿಯಾಗಿ ನೀಡಿದ. ಯಾಕಂದ್ರೆ ಆ ಸೂಫಿ ಸಂತರಂತ ಬಂದಾಗ ಅವ್ರು ಏನಪ್ಪ ಅಂದ್ರೆ ಅಲ್ಲಿ ಪ್ರಮುಖವಾಗಿ ವಿದೇಶಿಗರು. ಹೌದ್ರಿ, ಸೊ ಅವರು ಈ ಒಂದು ಸೂಫಿ ಸಂತರಾದಂಥ ಬಂದೇ ನವಾಜರು ಏನು ಮಾಡ್ತಾರೆ, ಮೊಹಮ್ಮದ್ ಪೈಗಂಬರರ ಬೋಧನೆಗಳನ್ನು, ತತ್ವಗಳನ್ನು ಏನು ಮಾಡ್ತಾರೆ, ಅಲ್ಲಿ ಜನರಿಗೆ ತಿಳಿಸುವ ಸಲುವಾಗಿ ಏನು ಮಾಡಿದರು, ಬಹಮನಿ ಸಾಮ್ರಾಜ್ಯದ ಆಸ್ಥಾನದಲ್ಲಿ ಬಂದು ವಾಸವಾಗಿದ್ದರು. ಸೊ ಹೀಗಾಗಿ ಅವರ ಬೋಧನೆಗಳು ಅವರೆಲ್ಲವನ್ನು ಕೇಳಿ ಜನರ ಬದಲಾವಣೆಯತ್ತ ಸಾಗೋದನ್ನು ಕಂಡು ಏನು ಮಾಡಿದರು, ಅಲ್ಲಿ ಬಂದೇ ನವಾಜರಿಗೆ ಹಲವಾರು ಗ್ರಾಮಗಳನ್ನು ಬಳುವಳಿಯಾಗಿ ಕಾಣಿಕೆಯಾಗಿ ಏನು ಮಾಡಿದರು, ನೀಡಿದರು. ಯಾರು ನೀಡಿದರು, ತಾಜುದ್ದೀನ್ ಫಿರೋಜ್ ಶಾ. ಯಾವಾಗ ಇವ ಬಂದೇ ನವಾಜರಿಗೆ ತನ್ನ ಪ್ರದೇಶಗಳನ್ನು, ಕೆಲವು ಗ್ರಾಮಗಳನ್ನು ಕಾಣಿಕೆಯಾಗಿ ನೀಡಿದ್ನೋ ಆವಾಗ ಅಲ್ಲಿ ನಮ್ಮ ಭಾರತದ ಒಂದು ಬಹುಮನಿ ಸಾಮ್ರಾಜ್ಯಕ್ಕೆ ವಿದೇಶಿಗರು ಸಹ ಏನು ಮಾಡಕತ್ತರು, ಅಲ್ಲಿ ವಿದೇಶಿಗರು ಸಹ ಏನು ಮಾಡಕತ್ತರು, ಸಂಪೂರ್ಣವಾಗಿ ನಮ್ಮ ದೇಶಕ್ಕೆ ಬರೋಕ್ಕೆ ಪ್ರಾರಂಭಿಸಿದರು. ಇದರಿಂದ ಏನು ಗೊತ್ತಾಯಿತು, ಅಲ್ಲಿ ನಮ್ಮ ದೇಶದ ಒಂದು ವಿದೇಶಿ ಪ್ರವಾಸಕ್ಕೆ ಹೆಚ್ಚಿನ ಒಂದು ಮಹತ್ವ ಸ್ಥಾನವನ್ನು ಪಡ್ಕೊಂತು. ಇದು ನಮ್ಗೆ ಬಹಮನಿ ಸಾಮ್ರಾಜ್ಯದ ತಾಜುದ್ದೀನ್ ಫಿರೋಜ್ ಶಾನ ಸಾಧನೆಗಳು ಅಂತ ಕರಿತೇವೆ. ಸೊ ಇನ್ನು ಅದನ್ನು ಬಿಟ್ಟರೆ ನೆಕ್ಸ್ಟ್ ಮತ್ತೆ ನಮಗಿನ್ನು ಯಾರು ಸುಲ್ತಾನರಿದ್ದಾರೆ, ಹೌದ್ರಿ, ನೆಕ್ಸ್ಟ್ ಬರುವತಕ್ಕಂಥ ಸುಲ್ತಾನರು ಮತ್ತೆ ಯಾರ್ಯಾರು ಸುಲ್ತಾನರು ಇದ್ದಾರೆ, ನೆಕ್ಸ್ಟು ಹಸನ್ ಗಂಗು ಬಹಮನ್ ಶಾ.
ಹೌದ್ರಿ, ಇವನು ಸಹ ಒಬ್ಬ ಶ್ರೇಷ್ಠವಾದಂಥ ಸುಲ್ತಾನ. ಇದಾದ ನಂತರ ಫಿರೋಜ್ ಶಾ, ಇದಾದ ನಂತರ ಮೂರನೇ ಮೊಹಮ್ಮದ್ ಶಾ. ಹೌದ್ರಿ, ಸೊ ಹಾಗಾದರೆ ಇಲ್ಲಿ ಮೂರನೇ ಮೊಹಮ್ಮದ್ ಶಾ ಇವರೆಲ್ಲ ಏನಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಬಹಮನಿ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸರು ಅಂತ ಹೇಳ್ಬೋದು. ಯಾರು? ಹಸನ್ ಗಂಗು ಬಹಮನ್ ಶಾ, ಫಿರೋಜ್ ಶಾ, ಮೂರನೇ ಮೊಹಮ್ಮದ್ ಶಾ. ನೆಕ್ಸ್ಟು ಎರಡನೇ ಮೊಹಮ್ಮದ್ ಶಾ ಅಂತ ಬರ್ತಾರೆ. ಅವನು ಸಹ ಏನಾಗ್ತಾನಪ್ಪ ಅಂದ್ರೆ ಅಲ್ಲಿ ಒಂದು ಬಹಮನಿ ಸಾಮ್ರಾಜ್ಯದ ಒಬ್ಬ ಶ್ರೇಷ್ಠ ಅರಸರು. ಹೀಗಾಗಿ ಇಲ್ಲಿ ಏನಿದಾರೋ ಈ ಮೂರೂ ಜನರು ಏನಪ್ಪ ಅಂದ್ರೆ ಬಹಮನಿ ಸುಲ್ತಾನರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಒಬ್ಬ ಸುಲ್ತಾನರು ಅಂತಂದು ನಾವೇನು ಮಾಡ್ಬೋದು ಕರೀತೇವೆ. ಹೌದ್ರಿ, ಏನಂತ ಕರಿತೀವಿ? ಅತ್ಯಂತ ಶ್ರೇಷ್ಠ ಸುಲ್ತಾನರು ಅಂತಂದು ನಾವೇನು ಮಾಡ್ತೇವೆ ಕರೆಯುವಂಥದ್ದು. ಕ್ಲಿಯರಾ? ಸೊ ಇನ್ನು ಅದೇ ರೀತಿ ನೋಡಿದಾಗ ನಾವು ನೆಕ್ಸ್ಟ್ ಮೊಹಮ್ಮದ್ ಗವಾನನ ಬಗ್ಗೆ ನೋಡ್ತೇವೆ. ಯಾರ ಬಗ್ಗೆ? ಮೊಹಮ್ಮದ್ ಗವಾನ್. ನೆಕ್ಸ್ಟ್ ನಾವು ನೋಡಿದರೆ ಇಲ್ಲಿ ಮೊಹಮ್ಮದ್ ಗವಾನನ ಬಗ್ಗೆ ನೋಡ್ತೀವಿ. ಮೊಹಮ್ಮದ್ ಗವಾನ್ ಬಹಮನಿ ಸಾಮ್ರಾಜ್ಯವನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಂಥ ಕೀರ್ತಿ ಯಾರಿಗೆ ಸಲ್ತದಪ್ಪ ಅಂದ್ರೆ ಮೊಹಮ್ಮದ್ ಗವಾನನಿಗೆ ಸಲ್ತದೆ. ಯಾಕಂದರೆ ಇವತ್ತು ಬಹಮನಿ ಸಾಮ್ರಾಜ್ಯ ಏನಾದರೂ ಬಹಮನಿ ಸಾಮ್ರಾಜ್ಯ ತನ್ನದೇ ಆದಂಥ ಹೆಸರು, ತನ್ನ ಅತ್ಯಂತ ವಿಸ್ತಾರವಾದಂಥ ಸಾಮ್ರಾಜ್ಯ ಏನಾದರೂ ಒಂದು ಹೆಸರು ಕೀರ್ತಿಯನ್ನು ಗಳಿಸಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂದ್ರೆ ಅಲ್ಲಿ ಮೊಹಮ್ಮದ್ ಗವಾನ್. ಯಾಕಂದರೆ ಈ ಮೊಹಮ್ಮದ್ ಗವಾನ್ ಇಷ್ಟು ಉತ್ತಮವಾಗಿ ಆಳ್ವಿಕೆ ಮಾಡಿದ್ದಾನೆ. ಬಹಮನಿ ಸಾಮ್ರಾಜ್ಯದಲ್ಲಿ ಅತ್ಯಂತ ಉತ್ತಮವಾಗಿ ಆಳ್ವಿಕೆ ಮಾಡಿರುವಂಥದ್ದು. ಹೀಗಾಗಿ ಈ ಒಂದು ಮೊಹಮ್ಮದ್ ಗವಾನನ ಆಳ್ವಿಕೆಯ ಕಾಲದಲ್ಲೇ ಏನಾಗ್ತದೆ? ಬಹಮನಿ ಸಾಮ್ರಾಜ್ಯ ಅತ್ಯಂತ ಎತ್ತರಕ್ಕೆ ಬೆಳವಣಿಗೆ ಆಗೋದು. ಈ ಮೊಹಮ್ಮದ್ ಗವಾನನ ಕಾಲದಲ್ಲೇ ಬಹಮನಿ ಸಾಮ್ರಾಜ್ಯ ಏನಾಯಿತು? ಅತ್ಯಂತ ಕೀರ್ತಿ ಪ್ರತಿಷ್ಠೆ ಅದರದ್ದು ದೇಶ ವಿದೇಶದವರೆಗೂ ಏನಾಗಿದ್ದು ಹರಡಿಕೊಂಡಿರುವಂಥದ್ದು. ಹೀಗಾಗಿ ಮೊಹಮ್ಮದ್ ಗವಾನನಿಗೆ ಕೀರ್ತಿ ಸಲ್ಲಬೇಕು. ಯಾವುದು ಕೀರ್ತಿ? ಬಹಮನಿ ಸಾಮ್ರಾಜ್ಯ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗಬೇಕಾದ್ರೆ ಅಲ್ಲಿ ಅದರ ಸಂಪೂರ್ಣವಾದಂಥ ಶ್ರೇಯಸ್ಸು ಕೀರ್ತಿ ಮೊಹಮ್ಮದ್ ಗವಾನನಿಗೆ ಸಲ್ತದೆ. ಈ ಮೊಹಮ್ಮದ್ ಗವಾನನ ಒಂದು ಆಳ್ವಿಕೆಯ ಕಾಲ ನೋಡಿದ್ರೆ 1463ನೇ ಇಸ್ವಿಯಿಂದ 1481ನೇ ಇಸ್ವಿವರೆಗೂ ಮೊಹಮ್ಮದ್ ಗವಾನ್ ಏನು ಮಾಡಿದ? ಆಳ್ವಿಕೆಯನ್ನು ನಡೆಸ್ತಾನೆ. ಇದನ್ನು ಸರಿಯಾಗಿ ನೆನಪಿಟ್ಕೊಳ್ರಿ. ಹೀಗಾಗಿ ಈ ಮೊಹಮ್ಮದ್ ಗವಾನ್ ಮೂಲತವಾಗಿ ಬಂದಾಗ ಯಾವ ದೇಶದವನು? ಪರ್ಷಿಯಾ ದೇಶದವನು. ಯಾವ ದೇಶ? ಪರ್ಷಿಯಾ. ಹೌದ್ರಿ, ಪರ್ಷಿಯಾ ದೇಶದವನು. ಇವನು ಪರ್ಷಿಯಾ ದೇಶದ ಗವಾನ್ ಅನ್ನುವತಕ್ಕಂಥ ಒಂದು ಪ್ರದೇಶಕ್ಕೆ ಸೇರಿತಾನೆ. ಅಂದರೆ ಗವಾನ್ ಅನ್ನುವತಕ್ಕಂಥ ಒಂದು ಗ್ರಾಮಕ್ಕೆ ಸೇರಿದಂಥವನು. ಸೊ ಇವ ನಮ್ಮ ಭಾರತ ದೇಶಕ್ಕೆ ಯಾವಾಗ ಬಂದ ಮೊಹಮ್ಮದ್ ಗವಾನ್ ಅಂದರೆ 1445ನೇ ಇಸ್ವಿದಾಗ ಬರ್ತಾನೆ. ಎಷ್ಟಲ್ಲಿ? 1445ನೇ ಇಸ್ವಿದಾಗ ಏನು ಮಾಡ್ದ? ನಮ್ಮ ಭಾರತ ದೇಶಕ್ಕೆ ಬಂದ. ಯಾವ ರೀತಿ ಬಂದ? ತನ್ನ ತಂದೆ ತಾಯಿ ಎಲ್ಲರನ್ನ ಕಳ್ಕೊಂಡು ಅನಾಥನಾಗಿದ್ದಂಥ ಸಂದರ್ಭದಲ್ಲಿ ತನ್ನ ಚಿಕ್ಕಪ್ಪನೊಂದಿಗೆ ಏನು ಮಾಡ್ತಾನೆ? ಅಲ್ಲಿ ವ್ಯಾಪಾರ ಮಾಡ್ಬೇಕಂತಂದು ತನ್ನ ಚಿಕ್ಕಪ್ಪನೊಂದಿಗೆ ಯಾವುದಾದ್ರೂ ಉದ್ಯೋಗವನ್ನು ಹುಡುಕೊಂಡು ನಮ್ಮ ಭಾರತದ ದೆಹಲಿಗೆ ಬರ್ತಾನೆ. ಸೊ ಅಲ್ಲಿ ಬಂದು ಆ ಮೊಹಮ್ಮದ್ ಗವಾನ್ ಏನು ಮಾಡ್ತಾನೆ? ಅಲ್ಲಿ ಭಾರತದಲ್ಲಿ ತನ್ನ ಚಿಕ್ಕಪ್ಪನೊಂದಿಗೆ ಕೂಡ್ಕೊಂಡು ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ಹೀಗೆ ಕೆಲವೊಂದಿಷ್ಟು ವ್ಯಕ್ತಿಗಳ ಪರಿಚಯವಾಗ್ತದೆ. ಆ ಪರಿಚಯ ಆಧಾರದ ಮೇಲೆ ಬಹಮನಿ ಸುಲ್ತಾನರ ಆಸ್ಥಾನದಲ್ಲಿ ಏನಾದ? ಅಲ್ಲಿ ಸಂಪೂರ್ಣವಾಗಿ ಬಂದು ಸೈನಿಕನಾಗಿ ಸೇವೆ ಸಲ್ಲಿಸ್ತಾನೆ. ಸೊ ಹೀಗಾಗಿ 35 ವರ್ಷಗಳ ಕಾಲ ಅವ ಒಬ್ಬ ಸೇನಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರೂ ಸಹ ಅವ ಎಲ್ಲ ರಾಜರಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಕೊಂಡ. ಹೀಗಾಗಿ ಇವನ ಒಂದು ಕಾರ್ಯ, ಇವನ ದಕ್ಷತೆ, ಪ್ರಾಮಾಣಿಕತೆಯನ್ನು ಮೆಚ್ಚಿ ಅಲ್ಲಿರುವತಕ್ಕಂಥ ಬಹಮನಿ ಸಾಮ್ರಾಜ್ಯದ ಸುಲ್ತಾನರು ಏನು ಮಾಡಿದರು? ಇವನಿಗೆ ಅಲ್ಲಿ ಮಂತ್ರಿ ಹುದ್ದೆಯನ್ನು ನೀಡಿದರು. ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾರೆ. ಹೌದ್ರಿ, ಹೀಗಾಗಿ ಆವಾಗ ಯಾರ ಕಾಲದಲ್ಲಿ? ಮೊಹಮ್ಮದ್ ಗವಾನನ ಆಳ್ವಿಕೆ ಮಾಡುವಂಥ ಸಂದರ್ಭದಾಗ ಕೇಳ್ತಾ ಆವಾಗ ಇವಾಗ ಒಳ್ಳೆಯ ಮಂತ್ರಿ ಹುದ್ದೆಗಳನ್ನು ನೀಡ್ತಾರೆ. ಅಂದ್ರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಅವನ ಪ್ರಾಮಾಣಿಕತೆ, ಅವನ ಉತ್ತಮ ಆಳ್ವಿಕೆ ಅಂತ ಕರಿತೇವೆ ನಾವು. ಆ ಉದ್ದೇಶಕ್ಕಾಗಿ ಇವನಿಗೆ ಏನು ಮಾಡಿದರು? ಅಲ್ಲಿ ಮಂತ್ರಿ ಸ್ಥಾನವನ್ನು ನೀಡಿದರು. ಸೊ ಇಲ್ಲಿ ಯಾವಾಗ ಇವ ಮಂತ್ರಿ ಸಂಪೂರ್ಣವಾಗಿ ಯಾವಾಗ ಮುಖ್ಯಮಂತ್ರಿಯಾಗಿ ಅಲ್ಲಿ ಒಂದು ಅಧಿಕಾರವನ್ನು ನಡೆಸ್ತಾನಪ್ಪ ಅಂದ್ರೆ ಅಲ್ಲಿ ಇವ ಒಬ್ಬ ಸುಲ್ತಾನನಲ್ಲ, ಇವ ಒಬ್ಬ ಮಂತ್ರಿ. ಯಾರ ಮಂತ್ರಿ ಇವ? ಮೂರನೇ ಮೊಹಮ್ಮದ್ ಶಾನ ಮಂತ್ರಿ ಇವ. ಹೌದ್ರಿ, ಸೊ ಮೂರನೇ ಮೊಹಮ್ಮದ್ ಶಾ ಅವಾಗ 9 ವರ್ಷದ ಬಾಲಕನಾಗಿದ್ದರೆ ಅವನು. ಅಂಥ ಸಂದರ್ಭದಾಗ ತನ್ನ ರಾಜ್ಯ ಮಾತೆಯಾದಂತಹ ಯಾರಪ್ಪ ಅಂದ್ರೆ ಸಂಪೂರ್ಣ ಜವಾಬ್ದಾರಿಯನ್ನು ನರ್ಗಿಸ್ ಅಂತ ಬರ್ತಾಳೆ. ಅಂದ್ರೆ ಇಲ್ಲಿ ಯಾರು ಬರ್ತಾರೆ? ನರ್ಗಿಸ್ ಅನ್ನುವತಕ್ಕಂಥ ಯಾರಪ್ಪ ಅಂದ್ರೆ ಅಲ್ಲಿ ಸಂಪೂರ್ಣವಾಗಿ ಅಲ್ಲಿ ಮೂರನೇ ಮೊಹಮ್ಮದ್ ಶಾ ಇದ್ನಲ್ಲ, ಆ ಮೂರನೇ ಮೊಹಮ್ಮದ್ ಶಾನ ತಾಯಿ ಆಕಿ. ಹೌದ್ರಿ, ನರ್ಗಿಸ್. ಇವಳ ಆದೇಶದಂತೆ ರಾಜ್ಯ ಮಾತೆ ಏನು ಮಾಡ್ತಾಳೆ? ಇಲ್ಲಿ ಒಂದು ಆದೇಶವನ್ನು ನೀಡ್ತಾಳೆ. ಯಾರಿಗೆ? ಮೂರನೇ ಮೊಹಮ್ಮದನ ಅಪ್ರಾಪ್ತನಾಗಿರೋದ್ರಿಂದ. ಮೂರನೇ ಮೊಹಮ್ಮದ ಅತ್ಯಂತ ಚಿಕ್ಕ, ಇನ್ನೂ ಅವಾಗ ರಾಜಕೀಯ ಜ್ಞಾನ ಇಲ್ಲದೆ ಇರೋದರಿಂದ ಸಂಪೂರ್ಣವಾಗಿ ಬಹಮನಿ ಸಾಮ್ರಾಜ್ಯವನ್ನು ಯಾರು ನಡೆಸ್ಕೊಂಡು ಹೋಗಬೇಕು? ಅಲ್ಲಿ ಮೊಹಮ್ಮದ್ ಗವಾನ್ ನೀನು ನಡೆಸ್ಕೊಂಡು ಹೋಗ್ಬೇಕಂತ ಹೇಳಿದಾಗ ಅವಾಗ ಅಂದಿನಿಂದ ಗವಾನ್ ಏನು ಮಾಡಲಿಕ್ಕೆ ಪ್ರಾರಂಭಿಸಿದ? ಆಡಳಿತವನ್ನು ನಡೆಸಲಿಕ್ಕೆ ಪ್ರಾರಂಭಿಸಿದ.
ಕ್ಲಿಯರಾ. ಸೊ ಹೀಗಾಗಿ ಅಲ್ಲಿ ಸಂಪೂರ್ಣವಾಗಿ, ಆದರೆ ಅಲ್ಲಿ ಮೂರನೇ ಮೊಹಮ್ಮದ್ ಶಾ ಯಾವಾಗ ಸಂಪೂರ್ಣವಾಗಿ ಅಧಿಕಾರವನ್ನು ನಡೆಸಿದಾಗ ಪ್ರಾರಂಭ ಯಾವಾಗ ಮಾಡ್ತಾನೋ ಆವಾಗ ಇವನನ್ನು ಏನು ಮಾಡ್ದ, ಮೂರನೇ ಮೊಹಮ್ಮದ್ ಶಾ ಏನು ಮಾಡ್ತಾನೆ, ಇವನನ್ನು ತನ್ನ ಮಂತ್ರಿಯನ್ನಾಗಿ ನೇಮಕ ಮಾಡ್ಕೊತಾನೆ. ಅಂದರೆ ಇವನ ಪ್ರಾಮಾಣಿಕತೆ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದಂಥ ಒಬ್ಬ ಶ್ರೇಷ್ಠ ಸುಲ್ತಾನ್ ಅಂತಲೂ ಸಹ ನಾವು ಕರೆದ್ರಿ ಏನು ತಪ್ಪಲ್ಲ, ಹೌದ್ರಿ. ಸೊ ಹೀಗಾಗಿ ಈ ಒಂದು ಬಹುಮನಿ ಸಾಮ್ರಾಜ್ಯವು ಯಾರ ಕಾಲದಲ್ಲಿ ಅತ್ಯಂತ ಉನ್ನತ ಮಟ್ಟಕ್ಕೆ ಇದ್ರ ಕೀರ್ತಿ ಬೆಳೀತಂದ್ರೆ ಮೊಹಮ್ಮದ್ ಗವಾನನ ಕಾಲದಲ್ಲಿ ಅಲ್ಲಿ ಉನ್ನತ ಮಟ್ಟಕ್ಕೆ ಒಂದು ಕೀರ್ತಿ ಸಲ್ಲಿತು. ಹೀಗಾಗಿ ಆ ಕೀರ್ತಿ ಏನಾದರೂ ಸಲ್ಲಬೇಕಂದ್ರೆ ಮೊಹಮ್ಮದ್ ಗವಾನನಿಗೆ ಸಲ್ಲಬೇಕು. ಅದಕ್ಕೆ ಪರ್ಷಿಯಾ ಒಂದು ದೇಶದ ಗವಾನ್ ಅನ್ನುವತಕ್ಕಂಥ ಗ್ರಾಮಕ್ಕೆ ಸೇರಿರುವತಕ್ಕಂಥ ಇವನು ಮೂರನೇ ಮೊಹಮ್ಮದ್ ಶಾನ ಸುಲ್ತಾನನ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ. ಇದು ನೆನ್ಪಿಟ್ಕೊಳ್ಳಿ, ನಿಮ್ಗೆ ಎಕ್ಸಾಮ್ ಕೇಳ್ತಾರೆ, ಏನಂತ ಕೇಳ್ತಾರೆ, ಮೊಹಮ್ಮದ್ ಗವಾನ್ ಯಾರು? ಮೊಹಮ್ಮದ್ ಗವಾನ್ ಯಾರು ಅಂದ್ರೆ ಬಹಮನಿ ಸಾಮ್ರಾಜ್ಯದ ಅಲ್ಲಿ ಮೂರನೇ ಮೊಹಮ್ಮದ್ ಶಾನ ಮಂತ್ರಿ, ಹೌದಾ. ಬಹಮನಿ ಸಾಮ್ರಾಜ್ಯದ ಮೂರನೇ ಮೊಹಮ್ಮದ್ ಶಾನ ಒಬ್ಬ ಮಂತ್ರಿ ಅಂತ ಕರಿತೇವೆ, ಹೌದ್ರಿ, ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ. ಸೊ ಇದು ಇವನ ಸಾಧನೆ ಅಂತಲೂ ಕರಿತೇವೆ. ಸೊ ಇವನ ಆಡಳಿತವನ್ನು ನೋಡಿದಾಗ ಏನಾಗಿತ್ತು, ಇಸ್ಲಾಂ ಕಾನೂನುಗಳನ್ನು ಆಧರಿಸಿತ್ತು. ನೀವು ಯಾವುದೇ ಆಡಳಿತವನ್ನು ನಡೆಸಲಿ ಇಸ್ಲಾಂ ಭಾಷೆಯಲ್ಲಿ ಏನು ಮಾಡ್ತಾ ಇದ್ದ, ಆಳ್ವಿಕೆಯನ್ನು ನಡೆಸ್ತಾ ಇದ್ದ. ಮತ್ತು ಇವನು ಏನು ಜಾರಿಗೆ ತಂದದ್ನೋ ಕಾನೂನುಗಳು ನೀತಿಗಳು ಎಲ್ಲ ಇಸ್ಲಾಂ ಧರ್ಮದ ಒಂದು ಪರವಾಗಿದ್ದು. ಹೀಗಾಗಿ ಅಲ್ಲಿ ಇಸ್ಲಾಂ ಧರ್ಮದ ಒಂದು ಕಾನೂನುಗಳನ್ನು ಆಧರಿಸಿತ್ತು. ಅಂದರೆ ಯಾರು, ಈ ಒಂದು ಮೊಹಮ್ಮದ್ ಗವಾನ್ ಆಳ್ವಿಕೆ ಮಾಡುವಾಗ ಇಸ್ಲಾಂ ಧರ್ಮದ ಕಾನೂನುಗಳು ಸಂಪೂರ್ಣವಾಗಿ ಜಾರಿಗೆ ಬಂದು. ಅಷ್ಟೇ ಅಲ್ಲ, ಇವ ಆ ಒಂದು ಬಹಮನಿ ಸಾಮ್ರಾಜ್ಯದಲ್ಲಿ ಕಂದಾಯ ಮತ್ತು ಅಂಚೆ ವ್ಯವಸ್ಥೆಯನ್ನು ಚುರುಕುಗೊಳಿಸಿದ. ಅಂದರೆ ಕಂದಾಯ ಕಟ್ಟುವತಕ್ಕಂಥ ಪದ್ಧತಿ ಅಲ್ಲಿ ಬಹಳಷ್ಟು ಕಠಿಣತೆ ಇತ್ತು. ಮತ್ತು ಅದೇ ರೀತಿ ಬಂದಾಗ ಅಲ್ಲಿ ಒಂದು ಅಂಚೆ ವ್ಯವಸ್ಥೆಯ ಸಂಪರ್ಕ ಸರಿಯಾಗಿರಲಿಲ್ಲ. ಅದಕ್ಕೆ ಇವು ಅಧಿಕಾರಕ್ಕೆ ಬಂದ ತಕ್ಷಣ ಏನು ಮಾಡ್ತಾನಪ್ಪ ಅಂದ್ರೆ ಅಲ್ಲಿ ಕಂದಾಯವನ್ನು ಕಟ್ಟುವತಕ್ಕಂಥದ್ದು, ಕಂದಾಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಡಿಲಿಕೆ ಮಾಡ್ತಾನೆ. ಮತ್ತು ಅಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಅಂಚೆ ವ್ಯವಸ್ಥೆಯನ್ನು ಚುರುಕುಗೊಳಿಸಿ ಅಂಚೆಯ ಒಂದು ವ್ಯವಸ್ಥೆ ಇಲಾಖೆ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಅಲ್ಲಿ ಸಂಪೂರ್ಣವಾದಂಥ ಜವಾಬ್ದಾರಿಯ ಮುಂದಾಳತ್ವವನ್ನು ವಹಿಸ್ಕೊಳ್ತಾ ಯಾರು, ಅಲ್ಲಿ ಮೊಹಮ್ಮದ್ ಗವಾನ್. ಕ್ಲಿಯರಾ. ಸೊ ಅಷ್ಟೇ ಅಲ್ಲ, ಇಲ್ಲಿ ಇವ ಯಾವ ರೀತಿ ಕಂದಾಯವನ್ನು ಜಾರಿಗೆ ತಂದ, ಭೂಮಿಯ ಫಲವತ್ತತೆಯ ಆಧಾರದ ಮೇಲೆ. ಯಾವುದರ ಆಧಾರದ ಮೇಲೆ, ಭೂಮಿಯ ಫಲವತ್ತತೆಯ ಆಧಾರದ ಮೇಲೆ ಅಲ್ಲಿ 1/6 ಅಂದ್ರೆ 6 ಭಾಗದಲ್ಲಿ 1 ಭಾಗವನ್ನು ಏನು ಮಾಡಬೇಕು, ಕಂದಾಯವನ್ನು ನಿಗದಿಪಡಿಸಿದ. ತನ್ನ ಸಾಮ್ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗಳು ಭೂಮಿಯಲ್ಲಿ ಉತ್ಪಾದನೆ ಮಾಡಿ ಭೂಮಿಯನ್ನು ಬೆಳೆಯನ್ನು ಬೆಳೆಯತಕ್ಕಂಥವ್ರು ಏನು ಮಾಡಬೇಕು, ಆ ಭೂಮಿ ಯಾವ ರೀತಿಯ ಫಲವತ್ತತೆ ಇದೆ ನೋಡೋದು, ಮಳೆ ಭೂಮಿನೋ ಅಥವಾ ನೀರಾವರಿ ಭೂಮಿನೋ ಮತ್ತು ಅತ್ಯಂತ ಪೋಷಕಾಂಶ ಹೆಚ್ಚಾಗಿರುವತಕ್ಕಂಥ ಪ್ರದೇಶನೋ ಅಂತಹ ಭೂಮಿಗಳ ಆಧಾರದ ಮೇಲೆ 6 ಭಾಗದಲ್ಲಿ 1 ಭಾಗವನ್ನು ಏನು ಮಾಡಬೇಕು, ಕಂದಾಯವನ್ನು ಅಲ್ಲಿ ಬಹಮನಿ ಸಾಮ್ರಾಜ್ಯಕ್ಕೆ ನೀಡಬೇಕು. ಕಂದಾಯ ನೀಡುವಾಗ ಯಾರು ಕಂದಾಯವನ್ನು ಕಟ್ತೀರಿ ಅವ್ರು ಏನು ಮಾಡಬೇಕು, ನಗದು ಹಣದ ರೂಪದಲ್ಲಿ ಏನು ಮಾಡಬೇಕು, ಕಂದಾಯವನ್ನು ನೀಡಬೇಕು. ಹೌದಾ. ಆ ಕಂದಾಯಕ್ಕೆ ಸರಿ ಸಮಾನವಾಗಿ ಮತ್ತು ಯಾವ ವಸ್ತುಗಳನ್ನು ಕೊಡುವಂತಿಲ್ಲ, ಅದನ್ನು ಹಣವನ್ನು ನೀಡಬೇಕು. ಈ ರೀತಿ ಏನು ಮಾಡ್ತಾನೆ ಅಲ್ಲಿ ಮೊಹಮ್ಮದ್ ಗವಾನ್ ಆಡಳಿತವನ್ನು ನಡೆಸ್ತಾನೆ. ಹೌದ್ರಿ. ಸೊ ಇನ್ನು ನೆಕ್ಸ್ಟ್ ನಾವು ನೋಡ್ತೇವೆ, ಏನು ನೆಕ್ಸ್ಟ್ ನೋಡೋಣ. ಇಲ್ಲಿ ಮೊಹಮ್ಮದ್ ಗವಾನ್ ಬಗ್ಗೆ ಕ್ಲಿಯರ್ ಆಯಿತು. ಇನ್ನು ನೆಕ್ಸ್ಟ್ ಇವನ ಸಾಧನೆ ನೋಡಿದಾಗ ಇಲ್ಲಿ ಮೊಹಮ್ಮದ್ ಗವಾನ್ ಜನರಿಗೆ ಕಿರುಕುಳ ನೀಡುವತಕ್ಕಂಥ ತೆರಿಗೆಯನ್ನು ರದ್ದುಪಡಿಸಿದ. ಹೌದ್ರಿ, ಇದು ಇವನ ಸಾಧನೆ. ಜನರಿಗೆ ಕಿರುಕುಳವನ್ನು ನೀಡುವತಕ್ಕಂಥ ತೆರಿಗೆಗಳು ಏನಿದ್ವು ಅವಾಗ ವೈಯಕ್ತಿಕ ತಲೆಗಂದಾಯ ಅಂತ ತೊಗೊಳ್ತಿದ್ರು, ಅದ ತಲೆಗಂದಾಯ ಅಂತ ತೊಗೊಳ್ತಿದ್ರು. ಮತ್ತು ಅಲ್ಲಿ ಏನಾದರೂ ವಿವಾಹಕ್ಕೆ ಸಂಬಂಧಪಟ್ಟಂತೆ ಕಂದಾಯಗಳಿದ್ವು. ಹೀಗಾಗಿ ಅಲ್ಲಿ ಅನಾವಶ್ಯಕವಾಗಿ ಯಾವ ಜನರಿಗೆ ಹೆಚ್ಚು ಕಿರುಕುಳ ನೀಡ್ತಾ ಇದ್ವು ಅಂಥ ಕಂದಾಯ ಪದ್ಧತಿಯನ್ನು ಏನು ಮಾಡಿದ ಮೊಹಮ್ಮದ್ ಗವಾನ್ ರದ್ದುಗೊಳಿಸಿದ. ಸ್ವಂತ ಒಬ್ಬ ವಿದ್ವಾಂಸ, ಹೌದೇ, ಸ್ವಂತ ದ್ವಾಂಸ ಅಂತ ಬರ್ತೀವಿ ನಾವು ಇಲ್ಲಿ ನೋಡ್ಕೊಳ್ಳಿ. ಇದನ್ನೇನು ಬರ್ಕೋಬೇಕು, ವಿದ್ವಾಂಸ ಅಂತ ಬರ್ಕೋಬೇಕು. ಸ್ವಂತ ಒಬ್ಬ ವಿದ್ವಾಂಸ ಅಂತ ಆಗಬೇಕು. ಕ್ಲಿಯರಾ. ಒಬ್ಬ ಸ್ವಂತ ವಿದ್ವಾಂಸನಾಗಿದ್ದ. ಮತ್ತು ಮೊಹಮ್ಮದ್ ಗವಾನ್ ಏನು ಮಾಡ್ತಾನಪ್ಪ ಅಂದ್ರೆ ಅಲ್ಲಿ ಬಿದರ್ನಲ್ಲಿ 1474 ಇಸ್ವಿಯಲ್ಲಿ ಮದರಸ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ. ಎಷ್ಟರಲ್ಲಿ, 1474 ಇಸ್ವಿಯಲ್ಲಿ ಮದರಸ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ. ಅಷ್ಟೇ ಅಲ್ಲ, ಆ ವಿಶ್ವವಿದ್ಯಾಲಯದಲ್ಲಿ ಗಣಿತ ವಿಷಯ, ಇತಿಹಾಸ ವಿಷಯ ಇಂಥ ಅಧ್ಯಯನಗಳು ಏನಾಗ್ತದಪ್ಪ ಅಂದ್ರೆ ಆ ಒಂದು ಮದರಸ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ನಡೀತಾ ಇದ್ವು. ಹೀಗಾಗಿ ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಶಿಕ್ಷಣ, ವಸತಿ ಸೌಕರ್ಯಗಳು ಸಹ ಏನಾಗ್ತದಪ್ಪ ಅಂದ್ರೆ ಆ ಮದರಸ ವಿಶ್ವವಿದ್ಯಾಲಯ ನೀಡ್ತಾ ಇತ್ತು. ಅನಾಥರಿಗೆ, ಬಡವರಿಗೆ ಉಚಿತವಾದಂಥ ಶಿಕ್ಷಣ, ಹೌದ್ರಿ, ಉಚಿತವಾದಂತಹ ವಸತಿ, ಈ ಎಲ್ಲ ಸೌಕರ್ಯಗಳನ್ನು ಯಾರು ಮೊಹಮ್ಮದ್ ಗವಾನ್ ಏನು ಮಾಡ್ದ, ನಡೆಸ್ಕೊಟ್ಟ. ಸೊ ಆದ್ದರಿಂದ ಅಲ್ಲಿ ತನ್ನ ಗ್ರಂಥಾಲಯದಲ್ಲಿ ಸುಮಾರು 3000ಕ್ಕಿಂತ ಹೆಚ್ಚು ಪುಸ್ತಕಗಳು ಏನಾಗ್ತಿದ್ವು ಅಂತ ಕಂಡು ಬರ್ತದ್ವು ಅಂತ.
ಹೌದ್ರಿ. ಹೀಗಾಗಿ ಉಚಿತ ಶಿಕ್ಷಣ ಆಗಿರ್ಬೋದು, ವಸತಿ ಸೌಕರ್ಯ ಆಗಿರ್ಬೋದು, ಹೌದ್ರಿ, ಇಂಥ ಎಲ್ಲ ಒಂದು ಸೌಲಭ್ಯಗಳನ್ನು ಏನು ಮಾಡಿದ್ದ ಮೊಹಮ್ಮದ್ ಗವಾನ್ ಒದಗಿಸಿಕೊಟ್ಟಿದ್ದ. ಇದು ಅವನ ಸಾಧನೆ ಅಂತಲೂ ಸಹ ನಾವೇನು ಮಾಡ್ತೇವೆ ಹೇಳುವಂಥದ್ದು. ಕ್ಲಿಯರಾ? ಸೊ ಇನ್ನು ನೆಕ್ಸ್ಟ್ ನಾವು ನೋಡೋಣ ಬಹುಮನಿ ಸಾಮ್ರಾಜ್ಯದ್ದು. ಓಕೆ, ಮತ್ತು ನಾವು ಬಹುಮನಿ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅಧ್ಯಯನ ಮಾಡಿದರೆ ಮತ್ತೇನು ನೋಡ್ತೀವಿ ಬಹುಮನಿ ಸಾಮ್ರಾಜ್ಯದಲ್ಲಿ? ನಾವು ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ನೋಡ್ತೀವಿ. ನೋಡಿ, ಒಟ್ಟಾರೆ ಬಹುಮನಿ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲಿ ನಾವು ಅಧ್ಯಯನ ಮಾಡಿದಾಗ ಅದನ್ನಷ್ಟೇ ನಾವು ಗಮನದಲ್ಲಿ ಇಟ್ಕೊಳ್ತೇವೆ. ಹೌದ್ರಿ, ಬಹುಮನಿ ಸಾಮ್ರಾಜ್ಯದಲ್ಲಿ ಎಷ್ಟು 1347ನೇ ಇಸ್ವಿಯಿಂದ ಹಿಡಿದು ಎಲ್ಲಿವರೆಗೂ 1527ನೇ ಇಸ್ವಿವರೆಗೂ ಮಾತ್ರ ಬಹುಮನಿ ಸಾಮ್ರಾಜ್ಯ ಆಳ್ವಿಕೆ ಮಾಡಿದ್ದು. ಇದು ನೆನಪಿರಲಿ. ಹೌದಾ? ಹಾಗಾದರೆ ಇಲ್ಲಿ ಯಾವಾಗ ಮೊಹಮ್ಮದ್ ಗವಾನ್, ಹೌದ್ರಿ, ಸಂಪೂರ್ಣವಾಗಿ ನಿಧನವನ್ನು ಹೊಂದಿದ್ನು, ಮೊಹಮ್ಮದ್ ಗವಾನನನ್ನು ನಿಗೂಢವಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಮೋಸದಿಂದ ಕೊಲೆ ಮಾಡಲಾಯಿತು ಅಂತ ಹೇಳ್ತಾರೆ. ಹೌದ್ರಿ. ಸೊ ಹೀಗಾಗಿ ಮೊಹಮ್ಮದ್ ಗವಾನ್ ಯಾವಾಗ ಸಂಪೂರ್ಣವಾಗಿ ಅಲ್ಲಿ ನಿಧನವನ್ನು ಹೊಂದಿದ್ನೋ ಆಗ ಅಲ್ಲಿ ನಾವು ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಸಾಂಸ್ಕೃತಿಕ ಕೊಡುಗೆಯಲ್ಲಿ ಅಲ್ಲಿವರೆಗೂ ನಾವು ಕೌಂಟ್ ಆಗ್ತದೆ ಮೊಹಮ್ಮದ್ ಗವಾನನ್. ಕ್ಲಿಯರ್ ಆಯಿತಾ? ಸೊ ಹಾಗಾಗಿ ಮೊಹಮ್ಮದ್ ಗವಾನನ ಸಾಧನೆಗಳು ನಮಗೆ ಇನ್ನೂ ಬಹಳಷ್ಟು ಇದ್ದಾವೆ. ಸೊ ಅದನ್ನು ನಾವೇನು ಮಾಡೋಣ ನೋಡೋಣ. ಮೊಹಮ್ಮದ್ ಗವಾನನ ಸಾಧನೆಗಳು ಬಂದಾಗ ಇಲ್ಲಿ ವಿಜಯನಗರ, ಹುಬ್ಬಳ್ಳಿ, ಬೆಳಗಾವಿ, ಗೋವಾ ಪ್ರದೇಶಗಳನ್ನು ವಶಪಡಿಸ್ಕೊಂಡ ಅನ್ನೋದನ್ನು ಇಲ್ಲಿ ನೋಡಿದ್ದೇವೆ, ನಾವು ಇಲ್ಲಿ ತೋರಿಸ್ತಾ ಇದ್ದೇವೆ. ಹೌದ್ರಿ, ಇಲ್ಲಿದೆ ನೋಡಿ, ಮೊಹಮ್ಮದ್ ಗವಾನ್ ಅಂತ ಇದೆ. ಸೊ ಬಟ್ ಇದರಲ್ಲಿ ನಿಮ್ಗೆ ಕ್ಲಿಯರ್ ಆಗಿಲ್ಲ ಅದು. ಎಸ್, ಕ್ಲಿಯರ್ ಇದೆ. ಹೌದಾ? ಇದು ಮೊಹಮ್ಮದ್ ಗವಾನನ ಒಟ್ಟು ಸಾಧನೆಗಳು ಅಂತ ಕರೀತೇವೆ. ಇನ್ನು ಸಾಂಸ್ಕೃತಿಕ ಕೊಡುಗೆಗಳನ್ನು ನೋಡಿದಾಗ ಮೊಟ್ಟ ಮೊದಲು ಅವರ ಕಾಲದಲ್ಲಿ ಒಟ್ಟು ಮೊಹಮ್ಮದ್ ಗವಾನ್ ಯಾವಾಗ ನಿಧನ ಹೊಂದಿದ್ನೋ, ಮೊಹಮ್ಮದ್ ಗವಾನ್ ನಿಧನ ಹೊಂದಿದಾಗ ಅಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತ ಏನಿತ್ತಲ್ಲ ಅದರ ಮೇಲೆ ಸತತವಾಗಿ ಅದಕ್ಕೆ ಪರಿಪೂರ್ಣವಾಗಿ ಅದಕ್ಕೆ ಈಕ್ವಲ್ ಆಗಿ ಏನಾಗಿತ್ತಪ್ಪ ಅಂದ್ರೆ ಬಹುಮನಿ ಸಾಮ್ರಾಜ್ಯ ಇತ್ತು. ಯಾವಾಗ ಮೊಹಮ್ಮದ್ ಗವಾನ್ ನಿಧನ ಹೊಂದಿದ ಆಗ ಅಲ್ಲಿ ನಂತರ ಬರುವತಕ್ಕಂಥ ಸುಲ್ತಾನರು ಏನಿದ್ರಲ್ಲ ಅವರು ಅಷ್ಟೊಂದು ಏನಾಗಿರಲಿಲ್ಲ, ಅಲ್ಲಿ ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸಲಿಲ್ಲ, ದುರ್ಬಲವಾಗಿದ್ದರು, ಸರಿಯಾಗಿ ಆಳ್ವಿಕೆ ನಡೆಸಲಿಲ್ಲ. ಈ ಒಂದು ಕಾರಣದಿಂದಾಗಿ ಅಲ್ಲಿ ಏನಾಗ್ತದೆ, ಮೊಹಮ್ಮದ್ ಗವಾನ ನಂತರ ಸಾಮ್ರಾಜ್ಯ ಹೆಚ್ಚು ಕಾಲ ಉಳಿಲೇ ಇಲ್ಲ. ಹೌದ್ರಿ, ಯಾಕಂದ್ರೆ ಲಾಸ್ಟ್ ಇರೋವಂಥ ಯಾರಪ್ಪ ಅಂದ್ರೆ ಅಲ್ಲಿ 3ನೇ ಮೊಹಮ್ಮದ್ ಅಂತ ಕರಿತೇವೆ ನಾವು. ಯಾರನ್ನು ಕರಿತೇವೆ ರೀ? 3ನೇ ಮೊಹಮ್ಮದ್ ಶಾ. ಹೌದಾ? ಈ ಒಂದು 3ನೇ ಮೊಹಮ್ಮದ್ ಶಾ ಏನಿದ್ನೋ ಈ ಒಂದು 3ನೇ ಮೊಹಮ್ಮದ್ ಶಾ ನಂತರದ ಉತ್ತರಾಧಿಕಾರಿ. ಯಾಕಂದ್ರೆ ಈ 3ನೇ ಮೊಹಮ್ಮದ್ ಶಾ ನಿಧನ ಹೊಂತಾನ. ನೀವು 3ನೇ ಮೊಹಮ್ಮದ್ ಶಾ ಏನಾಗ್ತಾನಪ್ಪ ಅಂದ್ರೆ ಅಲ್ಲಿ ಮೊಹಮ್ಮದ್ ಗವಾನನ ಒಂದು ಆಳ್ವಿಕೆಯ ಮೇಲೆ, ಗವಾನನ ಒಂದು ಸೇನಾಧಿಕಾರಿ ಕಾರ್ಯದಲ್ಲಿ ಏನಾಗ್ತಾನಪ್ಪ ಅಂದ್ರೆ ಅತ್ಯಂತ ಹೆಚ್ಚು ಪ್ರಸಿದ್ಧಿ ಪಡೆದ. ಆದರೆ ಈ 3ನೇ ಮೊಹಮ್ಮದ್ ಶಾನ ನಂತರ ಬರುವತಕ್ಕಂಥ ಮೊಹಮ್ಮದ್ ಅನ್ನುವತಕ್ಕಂಥ ಒಬ್ಬ ಏನಾಗ್ತಾನಪ್ಪ ಅಂದ್ರೆ ಸುಲ್ತಾನ್ ಇರ್ತಾನೆ ರೀ. ಹೌದ್ರಿ. ಸೊ ಇಲ್ಲಿ ಮೊಹಮ್ಮದ್ ಅನ್ನುವತಕ್ಕಂಥ ಸುಲ್ತಾನ ಇವ ಸಂಪೂರ್ಣವಾಗಿ ಇಡೀ ಬಹುಮನಿ ಸಾಮ್ರಾಜ್ಯದ ಐಕ್ಯತೆಯನ್ನು ಕಾಪಾಡಲಿಕ್ಕೆ ಏನಾಗಲ್ಲ, ಪರಿಪೂರ್ಣ ಆಗೋದಿಲ್ಲ. ಕ್ಲಿಯರಾ? ಸೊ ಹೀಗಾಗಿ ಮೊಹಮ್ಮದ್ ಗವಾನ ನಿಧನ ಹೊಂತಾನ. ಅದರ ನಂತರ 3ನೇ ಮೊಹಮ್ಮದ್ ಶಾನೂ ನಿಧನ ಹೊಂತಾನ. ಅದರ ನಂತರ ಬರುವತಕ್ಕಂಥ ಸುಲ್ತಾನರು ಏನಾಗ್ತಾರೆ, ದುರ್ಬಲ ಆಗ್ತಾರೆ. ಯಾರು? ಈ ಮೊಹಮ್ಮದ್ ಆಗಿರ್ಬೋದು. ಕ್ಲಿಯರಾ? ಸೊ ಮತ್ತೆ ನಾವು ನೋಡಿದಾಗ ಈ ಮೊಹಮ್ಮದ್ ಆಗಿರ್ಬೋದು. ನೆಕ್ಸ್ಟ್ ಮತ್ತೆ ಯಾರು ನೋಡ್ತೀವಿ ಅಲ್ಲಿ, ಇವಾದ ನಂತರ ಲಾಸ್ಟ್ ಬಹುಮನಿ ಸುಲ್ತಾನರಲ್ಲಿ ಬರುವತಕ್ಕಂಥ ಕೊನೆಯ ಸುಲ್ತಾನ್ ಯಾರಪ್ಪ ಅಂದ್ರೆ ಖಾಲಿ ಮಲ್ಲಿ ಶಾ. ಯಾರು ಕರಿತೇವೆ? ಖಾಲಿ ಮಲ್ಲ ಶಾ. ನೋಡಿ ನೆನ್ಪಿಟ್ಕೊಳ್ಳಿ, ಇವ ಬಹುಮನಿ ಸುಲ್ತಾನರಲ್ಲಿ ಅತ್ಯಂತ ಕೊನೆಯ ಸುಲ್ತಾನ. ಇವ ಯಾವಾಗ ನಿಧನ ಹೊಂದಿದಾಗ ಅವಾಗ ಏನಾಗ್ತದ, ಅಲ್ಲಿ ಬಹುಮನಿ ಸಾಮ್ರಾಜ್ಯ 5 ರಾಜ್ಯಗಳಾಗಿ ವಿಭಾಗ ಆಗಿ ಅಲ್ಲಿ ಶಾಹಿ ಮನೆತನಗಳಂತ ಜಾರಿಗೆ ಬರ್ತದೆ. ಕ್ಲಿಯರಾ? ಸೊ ಹಾಗಾದರೆ ಅಲ್ಲಿವರೆಗೂ ಒಟ್ಟು ಬಹುಮನಿ ಸಾಮ್ರಾಜ್ಯದ ಆಳ್ವಿಕೆ ಕಾಲದಲ್ಲಿ ಅದರ ಸಾಂಸ್ಕೃತಿಕ ಕೊಡುಗೆಗಳನ್ನು ನಾವು ನೋಡಿದರೆ ಈ ಬಹುಮನಿ ಸಾಮ್ರಾಜ್ಯ ಅಷ್ಟೇ ನೋಡೋಣ. ಅಲ್ಲಿ ಶಾಹಿ ಮನೆತನಗಳಂದ್ರೆ ಅದು ಬೇರೆ, ಬಹುಮನಿ ಸಾಮ್ರಾಜ್ಯದಲ್ಲಿ ಬರೋದಿಲ್ಲ ಅದು. ಹೌದಾ? ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ. ಇಲ್ಲಿ ಸಾಂಸ್ಕೃತಿಕ ಅದಕ್ಕಾಗ ಇಲ್ಲಿ ಕಲ್ಚರಲ್ ಅಚೀವ್ಮೆಂಟನ್ನು ನೋಡಿದಾಗ ಬಹುಮನಿ ಸಾಮ್ರಾಜ್ಯದ್ದು ಮೊದಲು ಶಿಕ್ಷಣ ಕ್ಷೇತ್ರಕ್ಕೆ ನೋಡೋಣ. ಈ ಶಿಕ್ಷಣ ಕ್ಷೇತ್ರದಲ್ಲಿ ಬಹುಮನಿ ಸಾಮ್ರಾಜ್ಯದ ಒಂದು ಕೊಡುಗೆ ಅಂತ ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ನಾವು ನೋಡ್ತೇವೆ. ಮೊದಲನೇದು, ಬಹುಮನಿ ಸುಲ್ತಾನರು ಇಸ್ಲಾಂ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದರು. ಯಾಕಂದರೆ ಇವರ ಕಾಲದಲ್ಲಿ ಅತಿ ಹೆಚ್ಚಾಗಿ ಬೆಳವಣಿಗೆ ಕಂಡಂಥ ಭಾಷೆ ಯಾವುದಪ್ಪ ಅಂದ್ರೆ ಅಲ್ಲಿ ಇಸ್ಲಾಂ ಭಾಷೆಯಲ್ಲಿ ಹೆಚ್ಚಾಗಿ ಬೆಳವಣಿಗೆಯನ್ನು ಕಂಡಿತು. ಹೀಗಾಗಿ ಅಲ್ಲಿ ಇಸ್ಲಾಂ ಭಾಷೆಯಲ್ಲಿ ಇಸ್ಲಾಂ ಧರ್ಮದ ಏನು ಶಿಕ್ಷಣ ಇದೆಯೋ ಉರ್ದು ಭಾಷೆಯಲ್ಲಿ ಹೆಚ್ಚು ಬೆಳವಣಿಗೆ ಕಂಡಿದೆ. ಹೀಗಾಗಿ ಬಹುಮನಿ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ಯಾವ ಶಿಕ್ಷಣಕ್ಕೆ ಪ್ರೋತ್ಸಾಹ ಸಿಕ್ತು? ಇಸ್ಲಾಂ ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದರು ಎಲ್ಲ ಸುಲ್ತಾನರು. ಇದು ಅವರ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದಂಥ ಸಾಧನೆ. ಸೊ ಇದಾದ ನಂತರ ಇವರು ಬಹುಮನಿ ಸುಲ್ತಾನರು ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಏನು ಮಾಡ್ತಾಯಿದ್ರು, ಅಲ್ಲಿ ಕುರಾನನ್ನು ಪಟ್ಟಣವು, ಅದಕ್ಕೆ ನಾವು ಹೇಳ್ತೇವೆ ಅಲ್ಲಿ ಕುರಾನ್ ಪಟ್ಟಣ ಆಗಿದೆ, ಇದನ್ನು ಸರಿ ಮಾಡ್ಕೊಳ್ಳಿ, ಏನಪ್ಪ ಅಂದ್ರೆ ಪಟ್ಟಣ ಆಗಬೇಕದು.
ಕುರಾನ್ ಪಠಣ. ಹೌದ್ರಿ, ಇಲ್ಲಾಗಿ ಆ ಒಂದು ಶಿಕ್ಷಣದಲ್ಲಿ ಏನು ಮಾಡ್ತಪ್ಪ ಅಂದ್ರೆ ಕುರಾನಿನ ಒಂದು ಪಠಣವನ್ನು ಶಿಕ್ಷಣದ ಒಂದು ಭಾಗವನ್ನಾಗಿ ಮಾಡಿದರು. ಅದಕ್ಕೆ ಕುರಾನನ್ನು ಅಧ್ಯಯನ ಮಾಡುವತಕ್ಕಂಥದ್ದೇ ಅಲ್ಲಿ ಶಿಕ್ಷಣದ ಏನಾಗಿತ್ತು, ಒಂದು ಭಾಗವಾಗಿತ್ತು. ಕುರಾನನ್ನು ಅಧ್ಯಯನ ಮಾಡೋದೇ ಶಿಕ್ಷಣದ ಒಂದು ಭಾಗವಾಗಿತ್ತು ಅವ್ರ ಕಾಲದಲ್ಲಿ. ಸೊ ಇದಲ್ಲದೆ ಅವರ ಕಾಲದಲ್ಲಿ ಎಲ್ಲೆಲ್ಲಿ ಅವರು ಒಂದು ಸಂಪೂರ್ಣವಾದಂಥ ಶಿಕ್ಷಣ ಕೇಂದ್ರಗಳನ್ನು ನೀಡುವಂಥ ಸ್ಥಳಗಳು ಯಾವ್ಯಾವ ಇದ್ವು ಅವರು? ಒಂದು ಕಲಬುರಗಿ ಜಿಲ್ಲೆಯಲ್ಲಿ ನೀಡ್ತಾಯಿದ್ರು, ಬೀದರ್ ಜಿಲ್ಲೆಯಲ್ಲಿ ಎಲಿಚಪುರ, ದೌಲತಾಬಾದ್, ಇವೆಲ್ಲ ಏನಪ್ಪ ಅಂದ್ರೆ ಅಲ್ಲಿ ನಾವೇನು ತೋರಿಸ್ತಾ ಇದ್ದೀನಿ ಇವಿಷ್ಟು ಒಂದು ಬಹಮನಿ ಸುಲ್ತಾನರ ಕಾಲದಲ್ಲಿ ಏನಾಗಿದ್ವು, ಶಿಕ್ಷಣ ಕೇಂದ್ರಗಳಾಗಿದ್ವು. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಹೌದಾ? ಕಲಬುರಗಿ, ಬೀದರ್, ಎಲಿಚಪುರ, ದೌಲತಾಬಾದ್ ಇವು ಯಾವ ಶಿಕ್ಷಣ ಕೇಂದ್ರಗಳು? ಇಸ್ಲಾಂ ಶಿಕ್ಷಣ ಕೇಂದ್ರಗಳು, ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದಂಥ ಶಿಕ್ಷಣ ಕೇಂದ್ರಗಳು. ಹೀಗಾಗಿ ಅವರ ಕಾಲದ ಪ್ರಮುಖವಾಗಿ ಶಿಕ್ಷಣವನ್ನು ನೀಡುವತಕ್ಕಂಥ ಪ್ರದೇಶಗಳಿವೆ. ಯಾವ್ಯಾವು? ಒಂದು ಕಲಬುರಗಿ, ಬೀದರ್, ಎಲಿಚಪುರ, ದೌಲತಾಬಾದ್. ಇವು ಅಲ್ಲಿ ಆಗಿನ ಕಾಲದಲ್ಲಿ ಬಹುಮನಿ ಸಾಮ್ರಾಜ್ಯದ ಅತ್ಯಂತ ಪ್ರಮುಖ ಶಿಕ್ಷಣ ಕೇಂದ್ರಗಳಾಗಿದ್ದವು. ಹೌದಾ? ಸೊ ಆದ್ರೆ ಒಂದು ಗಮನದಲ್ಲಿರಲಿ, ಏನಪ್ಪ ಅಂದ್ರೆ ಇಲ್ಲಿ ಕಲಬುರಗಿ ಮತ್ತು ಬೀದರ್, ಎಲಿಚಪುರ, ದೌಲತಾಬಾದ್ ಶಿಕ್ಷಣ ಕೇಂದ್ರಗಳು ಏನಿದಾವಲ್ಲ, ಈ ಶಿಕ್ಷಣ ಕೇಂದ್ರಗಳು 2ನೇ ಮೊಹಮ್ಮದ್ ಶಾನ ಕಾಲದಲ್ಲಿ ಏನಾಗಿದ್ದವು, ಶಿಕ್ಷಣ ಕೇಂದ್ರಗಳು ಸ್ಥಾಪನೆ ಆಗಿದ್ದಿದ್ದು. ಯಾರ ಕಾಲದಲ್ಲಿ? 2ನೇ ಮೊಹಮ್ಮದ್. ಹೌದ್ರಿ, ಈ 2ನೇ ಮೊಹಮ್ಮದ್ ಶಾನ ಕಾಲದಲ್ಲಿ ಏನಾಯಿತು, ಈ ಎಲ್ಲ ಶಿಕ್ಷಣ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ. ಅದನ್ನು ಶಿಕ್ಷಣ ಕೇಂದ್ರಗಳಾಗಿ ಬದಲಾವಣೆ ತಂದ ಯಾರು? 2ನೇ ಮೊಹಮ್ಮದ್ ಶಾ. ಕ್ಲಿಯರಾ? ಸೊ ಇದು ನಿಮ್ಗೆ ಗೊತ್ತಿರಲಿ. ಸೊ ಇನ್ನು ಅದರ ನಂತರ ನೆಕ್ಸ್ಟು ಇಲ್ಲಿ ಬೀದರ್ನಲ್ಲಿ ಬಂದಾಗ, ಹೌದ್ರಿ, ಬೀದರ್ನಲ್ಲಿ ಗವಾನ್ ಒಂದು ನಿರ್ಮಿಸಿದಂಥ ಗವಾನನ ಒಂದು ಮದರಸ ಎಂಬ ವಿಶ್ವವಿದ್ಯಾಲಯ. ಹೌದ್ರಿ, ನೋಡಿರಿ, ನೆನ್ಪಿಟ್ಕೊಳ್ಳಿ, ಬೀದರ್ನ ಇಲ್ಲಿ ಕೂಡಿ ಆಗಿದೆ. ಹೌದಾ? ಬೀದರ್ನಲ್ಲಿ ಅಲ್ಲಿ ಮೊಹಮ್ಮದ್ ಗವಾನ್ ಏನಿದಾನೋ ಇವ ಸ್ಥಾಪನೆ ಮಾಡಿದಂಥ ಮದರಸ ವಿಶ್ವವಿದ್ಯಾಲಯ ಏನಿತ್ತು, ಈ ವಿಶ್ವವಿದ್ಯಾಲಯವನ್ನು ಏನು ಮಾಡಿದ? ಮೊಹಮ್ಮದ್ ಗವಾನ್ ಸ್ಥಾಪನೆ ಮಾಡಿದ. ಇಲ್ಲಿ ಈ ಒಂದು ಮದರಸ ವಿಶ್ವವಿದ್ಯಾಲಯದಲ್ಲಿ, ಯಾವ ವಿಶ್ವವಿದ್ಯಾಲಯದಲ್ಲಿ? ಮದರಸ. ಈ ಮದರಸ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ಬಡವರಿಗೆ, ಅನಾಥರಿಗೆ ಉಚಿತ ಶಿಕ್ಷಣವನ್ನು ಏನು ಮಾಡಲಾಗ್ತಿತ್ತು? ನೀಡಲಾಗ್ತಿತ್ತು. ಹೌದಾ? ಇದು ಅವರ ಕಾಲದಲ್ಲಿ ಇದ್ದಂತಹ ಒಂದು ಶಿಕ್ಷಣ ಕೇಂದ್ರ. ಏನು ಇಸ್ಲಾಂ ಧರ್ಮದಲ್ಲಿ ಬಡವರಿದ್ದಾರೋ, ಏನು ಅತ್ಯಂತ ಒಂದು ಅನಾಥರ ಮಕ್ಕಳಿದ್ದಾರೋ ಅಂಥವರಿಗಾಗಿ ಏನು ಮಾಡ್ತಾಯಿದ್ರಪ್ಪ ಅಂದ್ರೆ ಮದರಸ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ರು. ಹೌದಾ? ಇದು ನಮಗೆ. ಇನ್ನು ಅದಾದ ನಂತರ ಇವರು ಶಿಕ್ಷಣದಲ್ಲಿ ಬಂದಾಗ ಕುರಾನ್ ಮತ್ತು ಯಾವ ಒಂದು ಬೋಧನೆಗಳು ಮಾಡ್ತಾಯಿದ್ರು, ಕುರಾನನ್ನಾಗಿರ್ಬೋದು, ತರ್ಕಶಾಸ್ತ್ರ ಆಗಿರ್ಬೋದು, ಸೂಫಿ ಪಂಥದ ತತ್ವಗಳು, ಏನು ಅಲ್ಲಿ ಮೊಹಮ್ಮದ್ ಪೈಗಂಬರರ ತತ್ವಗಳಿದ್ವಲ್ಲ ಅವು ಸಹ ಏನಾಗ್ತದ್ವು, ಅವರ ಕಾಲದಲ್ಲಿ ಇವು ತತ್ವಗಳನ್ನು ಬೋಧನೆ ಮಾಡಲಾಗ್ತಿತ್ತು. ಯಾವ ಭಾಷೆಯಲ್ಲಿ? ತುರ್ಕಿ ಭಾಷೆ, ಪರ್ಷಿಯನ್ ಭಾಷೆ, ಇಲ್ಲಿ ಪೆರಿಸಿಯನ್ ಆಗಿದೆ. ಹೌದಾ? ಪರ್ಷಿಯನ್ ಅಂತ ಮಾಡ್ಕೊಳ್ಳಿ. ಹೌದಾ? ಪರ್ಷಿಯನ್ ಭಾಷೆ. ನೆಕ್ಸ್ಟು ಇಲ್ಲಿ ತುರ್ಕಿ ಭಾಷೆ ಅಂತ ಕರಿತೇವೆ ನಾವು. ಯಾವ ಭಾಷೆ? ತುರ್ಕಿ. ಹೌದಾ? ತುರ್ಕಿ ಮತ್ತು ಪರ್ಷಿಯನ್ ಭಾಷೆಯಲ್ಲಿ ಏನು ಮಾಡಲಿತ್ತು? ಬೋಧಿಸಲಾಗ್ತಿತ್ತು. ಸರ್, ಇಲ್ಲಿ ತುರ್ಕಿ ಮತ್ತು ಪರ್ಷಿಯನ್ ಏನಪ್ಪ ಅಂದರೆ ಭಾಷೆಗಳು ಬೇರೆ ಬೇರೆ ಇವು, ಸ್ವಲ್ಪ ಹೆಂಗೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡದಲ್ಲಿ ನಮ್ಗೆ ಬಹಳಷ್ಟು ಈ ರೀತಿ ಮಾತಾಡ್ತೇವೆ. ಹೌದ್ರಿ? ತಮಿಳು ಹೆಂಗೋ, ತೆಲುಗು ಹೆಂಗೋ, ಯಾಕಂದರೆ ದ್ರಾವಿಡ ಭಾಷೆಯಿಂದ ಬಂದಂಥ ಪದಗಳು. ಉದಾಹರಣೆ ಬಂದಾಗ ಈ ಉರ್ದು ಆಗಿರ್ಬೋದು, ತುರ್ಕಿ ಆಗಿರ್ಬೋದು, ಪರ್ಷಿಯನ್ ಆಗಿರ್ಬೋದು, ಇವೆಲ್ಲ ಅರೇಬಿಕ್ ದೇಶದಿಂದ ಬಂದಂಥ ಭಾಷೆಗಳಿವು. ಸ್ವಲ್ಪ ಒತ್ತಕ್ಷರ ಹಿಂದೆ ಮುಂದೆ ಏನಾಗ್ತಾ ಬೇರೆಯಾಗಿರ್ತದೆ ಅವ್ರ ಬರವಣಿಗೆಯಲ್ಲಿ. ಹೀಗಾಗಿ ಅಲ್ಲಿ ತುರ್ಕಿ ಮತ್ತು ಪರ್ಷಿಯನ್ ಅನ್ನುವತಕ್ಕಂಥ ಭಾಷೆಯಲ್ಲಿ ಏನು ಮಾಡ್ತಿದ್ರು? ಕುರಾನನ್ನು ಮತ್ತು ತರ್ಕಶಾಸ್ತ್ರವನ್ನು ಮತ್ತು ಸೂಫಿ ಪಂಥದ ಧರ್ಮದ ಬೋಧನೆಗಳನ್ನು ಅಲ್ಲಿ ಏನು ಮಾಡ್ತಾಯಿದ್ರು? ಬೋಧಿಸ್ತಾ ಇದ್ರು. ಹೌದಾ? ಇದು ಅವರ ಕಾಲದಲ್ಲಿ ಇದ್ದಂತಹ ಒಂದು ಶಿಕ್ಷಣಕ್ಕೆ ನೀಡಿದಂಥ ಕೊಡುಗೆ ಅಂತ ಹೇಳ್ತೇವೆ. ಸೊ ಅಷ್ಟೇ ಅಲ್ಲ, ಇಲ್ಲಿ ಇನ್ನೂ ಒಂದಿತ್ತು ಇವ್ರ ಕಾಲದಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ಮುಕ್ತಬ್ಸ್ ಅಂತ ಕರಿತಿದ್ರು. ಏನಂತ ಕರಿತಿದ್ರು? ಮುಕ್ತಬ್ಸ್. ಹೌದಾ? ಮುಕ್ತಬ್ಸ್ ಅಂದರೆ ಏನಪ್ಪ ಅಂದರೆ ಅಲ್ಲಿ ಮಸೀದಿಗಳಲ್ಲಿ ಶಿಕ್ಷಣ ಹೇಳುವಂಥದ್ದು. ಇಲ್ಲಿ ಮಸೀದಿಗಳಲ್ಲಿ ಶಿಕ್ಷಣವನ್ನು ಬೋಧನೆ ಮಾಡುವಂಥದ್ದು. ಅದಕ್ಕೆ ನಾವು ಏನಂತಿದ್ವಿ? ಮುಕ್ತಬ್ಸ್ ಅಂತ ಕರೀತಾರೆ. ಮಸೀದಿಗಳಲ್ಲಿ ಇವಾಗಾದರೂ ಹೇಳ್ತಾರೆ, ಮಸೀದಿಗಳಲ್ಲಿ ಏನಪ್ಪ ಅಂದ್ರೆ ಕುರಾನ್, ಅರೇಬಿಕ್ ಸಂಬಂಧಪಟ್ಟಂಥ ಅಲ್ಲಿ ಏನು ಮಾಡ್ತಾರೆ? ಬೋಧನೆಗಳನ್ನು ಮಾಡ್ತಾರೆ. ಹೌದ್ರಿ? ಮಸೀದಿಗಳಲ್ಲಿ ಮಕ್ಕಳಿಗೆ ಈಗಲೂ ಸಹ ಅಲ್ಲಿ ಏನು ಮಾಡ್ತಾರೆ? ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಸೊ ಅಂಥವುಗಳನ್ನು ಏನು ಮಾಡ್ತಾಯಿದ್ರು? ಅಲ್ಲಿ ಮುಕ್ತಬ್ಸ್ ಅಂತ ಕರೀತಾರೆ. ಅದಲ್ಲ, ಗಣಿತ, ವಿಜ್ಞಾನ ಕೂಡ ಸಹ ಇವ್ರ ಕಾಲದಲ್ಲಿ ಬೆಳವಣಿಗೆ ಸಾಧಿಸಿದೆ. ಅಂದರೆ ಇವರ ಕಾಲದಲ್ಲಿ ಶಿಕ್ಷಣದಲ್ಲಿ ವಿಜ್ಞಾನವೂ ಇತ್ತು, ಗಣಿತನೂ ಇತ್ತು, ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಬೋಧನೆಗಳು ಸಹ ಮಾಡ್ತಾ ಇದ್ರು. ಕ್ಲಿಯರಾ? ಸೊ ಇನ್ನು ಅದನ್ನು ಬಿಟ್ಟರೆ ಇಲ್ಲಿ ಬಹಮನಿ ಸಾಮ್ರಾಜ್ಯದಲ್ಲಿ ನಾವು ಸಾಹಿತ್ಯ ಕ್ಷೇತ್ರಕ್ಕೆ ಗಮನ ಕೊಟ್ಟರೆ, ಸಾಹಿತ್ಯ ಕ್ಷೇತ್ರಕ್ಕೆ ಗಮನವನ್ನು ನೀಡಿದರೆ ಬಹಮನಿ ಸುಲ್ತಾನರು ಏನಾಗಿದ್ದರು? ಸಾಹಿತ್ಯಕ್ಕೆ ಕೊಡುಗೆ ನೀಡಿದ್ದಾರೆ, ವೈದ್ಯಕೀಯ ಕ್ಷೇತ್ರಕ್ಕೂ ಕೊಡುಗೆ ನೀಡಿದ್ದಾರೆ, ವಿಜ್ಞಾನಕ್ಕೂ ಕೊಡುಗೆ ನೀಡಿದ್ದಾರೆ, ಹಲವಾರು ಜನ ಕವಿಗಳಿಗೆ, ಕಲಾವಿದರಿಗೆ ಪ್ರೋತ್ಸಾಹ ನೀಡಿದರು ಇವ್ರ ಕಾಲದಲ್ಲಿ. ಯಾಕಂದರೆ ಇವ್ರ ಕಾಲದಲ್ಲಿ ಸಾಹಿತ್ಯಗಳು ಬೆಳವಣಿಗೆ ಆಗಿದ್ದಾವೆ. ಕನ್ನಡ ಸಾಹಿತಿಗಳು ಇದ್ದರು,
ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಅಲ್ಲಿಯೂ ಸಹ ಪ್ರೋತ್ಸಾಹ ನೀಡಿದ್ದಾರೆ. ಯಾಕಂದರೆ ಖಗೋಳಶಾಸ್ತ್ರಜ್ಞನೂ ಇದ್ದ, ಅಲ್ಲಿ ಆಕಾಶ ವೀಕ್ಷಣಾಲಯ ಸ್ಥಾಪನೆ ಮಾಡಿದರು. ಅಂದರೆ ವಿಜ್ಞಾನಕ್ಕೂ ಸಹ ಇವರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇವರ ಆಸ್ಥಾನದಲ್ಲಿ ಹಲವಾರು ಜನ ಕವಿಗಳು ಆಶ್ರಯವನ್ನು ಪಡೆದಿದ್ದರು. ಮತ್ತು ಅಲ್ಲಿ ಚಿತ್ರ ಕಲಾವಿದರು, ಮೂರ್ತಿ ಶಿಲ್ಪಿಗಳು, ಎಲ್ಲ ಕಲಾವಿದರು ಏನಾಗಿದ್ದರು, ಇವರ ಆಸ್ಥಾನದಲ್ಲಿ ಇರ್ತಾಯಿದ್ರು. ಎಲ್ಲಿ? ಬಹಮನಿ ಸುಲ್ತಾನರ 14 ಜನರ ರಾಜರ ಆಳ್ವಿಕೆ ಕಾಲದಲ್ಲಿ. ಅಂದರೆ ಇದು ಅವರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಂತ ಹೇಳ್ಬೋದು. ಎರಡನೇದು ಸಾಹಿತ್ಯ ಕ್ಷೇತ್ರಕ್ಕೆ ಇವರು ನೀಡಿದ ಕೊಡುಗೆ ಏನು? ಫಿರೋಜ್ ಶಾ ಎರಡನೇ ಅಹಮದ್ ಶಾ. ನೋಡಿ ಎಷ್ಟು ಜನ ಸುಲ್ತಾನರಿದ್ದಾರೆ. ಫಿರೋಜ್ ಶಾ ಅನ್ನುವತಕ್ಕಂಥವ್ರು, ಎರಡನೇ ಅಹಮದ್ ಶಾ ಅನ್ನುವತಕ್ಕಂಥವ್ರು. ಹೌದಾ? ಕ್ಲಿಯರಾ? ನೆಕ್ಸ್ಟು ಮೊಹಮ್ಮದ್ ಗವಾನ್ ಅನ್ನುವತಕ್ಕಂಥವು. ಇಲ್ಲಿ ಫಿರೋಜ್ ಶಾ ಮತ್ತು ಎರಡನೇ ಅಹಮದ್ ಶಾ ಇವ್ರು ಏನಪ್ಪ ಅಂದ್ರೆ ಸುಲ್ತಾನರು. ಮೊಹಮ್ಮದ್ ಶಾ ಯಾರು ಅಂದ್ರೆ ಸುಲ್ತಾನ ಅಲ್ಲ, ಅವ ಏನಪ್ಪ ಅಂದ್ರೆ ಒಬ್ಬ ಮಂತ್ರಿ. ಕ್ಲಿಯರಾ? ಅರ್ಥ? ಒಬ್ಬ ಮಂತ್ರಿ. ಸೊ ಅದನ್ನು ನಾವು ಕೂಡಿಸಿ ಹೇಳಿದ್ದೇವೆ. ಏನು? ಇಲ್ಲಿ ಫಿರೋಜ್ ಶಾ ಆಗಿರ್ಬೋದು, ಎರಡನೇ ಅಹಮದ್ ಶಾ, ಮೊಹಮ್ಮದ್ ಗವಾನ್, ಇವ್ರು ಏನಪ್ಪ ಅಂದ್ರೆ 3 ಜನ ಒಬ್ಬ ಬರಹಗಾರರು ಹೌದು. ಅಂದ್ರೆ ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಇವರು. ಬರಹಗಾರರು ಹೌದು ಮತ್ತು ಇದರಲ್ಲಿ ಮಂತ್ರಿನೂ ಆಗಿದ್ದರು. ಯಾರಪ್ಪ ಅಂದ್ರೆ ಮೊಹಮ್ಮದ್ ಗವಾನ್ ಒಬ್ಬ ಮಂತ್ರಿಯಾಗಿಯೂ ಸಹ ಅಲ್ಲಿ ಏನು ಮಾಡಿದಾನ? ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾನೆ. ಇದು ಅವರ ಕಾಲದಲ್ಲಿ ಏನು ರಾಜರು ಕೃತಿಗಳ ರಚನೆ ಮಾಡ್ಯಾರ, ಸುಲ್ತಾನರು. ಅದರ ನಂತರ ಮಂತ್ರಿಗಳು ಸಹ ಅಲ್ಲಿ ಏನು ಮಾಡಿದ್ದಾರೆ? ಸಂಪೂರ್ಣವಾದಂಥ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಹೌದಾ? ಸೊ ಇನ್ನು ನೆಕ್ಸ್ಟ್ ನೋಡಿದ್ರೆ ಇವರ ಕಾಲದಲ್ಲಿ ಅರಬಿಕ್, ಉರ್ದು, ಪರ್ಷಿಯನ್ ಸಾಹಿತ್ಯ ಬೆಳವಣಿಗೆಯನ್ನು ಕಂಡಿತು. ಯಾರ ಕಾಲದಲ್ಲಿ? ಬಹಮನಿ ಸುಲ್ತಾನರಲ್ಲಿ. ಅರಬಿಕ್ ಭಾಷೆ, ಉರ್ದು ಭಾಷೆ, ಪರ್ಷಿಯನ್ ಭಾಷೆ, ಇವೆಲ್ಲ 3 ಭಾಷೆಯಲ್ಲಿ ಸಾಹಿತ್ಯಗಳು ಬೆಳವಣಿಗೆ ಕಂಡು. ಅರಬಿಕ್ ಅಂದ್ರೆ ಈಗ ನೋಡಿರಿ, ಉರ್ದು, ಪರ್ಷಿಯನ್ ಇವೆಲ್ಲ ಬೇರೆ ಬೇರೆ. ಈಗ ಫಾರ್ ಎಕ್ಸಾಂಪಲ್ ಅವರಲ್ಲಿ ನಮ್ಮಲ್ಲಿ ಕನ್ನಡದಲ್ಲಿ ಹೆಂಗೆ ಒತ್ತಕ್ಷರಗಳು ಹಳಗನ್ನಡ, ಹೊಸಗನ್ನಡ ಹಿಂಗೆ ಒತ್ತಕ್ಷರ ಬದಲಾವಣೆಗೊಳ್ತಾವೋ ಹಂಗೆ ನಮಗೆ ಮೂಲತವಾಗಿ ಉರ್ದು ಆಗಲಿ, ಪರ್ಷಿಯನ್ ಆಗಲಿ ಇವೆಲ್ಲ ಅರಬ್ ದೇಶದಿಂದ ಬಂದಂಥ ಭಾಷೆಗಳಿವು. ಹೌದಾ? ಸೊ ಇಲ್ಲಿ ಸ್ವಲ್ಪ ಬದಲಾವಣೆ ಇರ್ತದೆ. ಅರಬಿಕ ಬೇರೆ, ಪರ್ಷಿಯನ್ ಬೇರೆ, ಉರ್ದು ಬೇರೆ. ಇದು ನಿಮ್ಮ ಗಮನದಲ್ಲಿರಲಿ. ಹೌದಾ? ಸೊ ಹಾಗಾಗಿ ಅರಬಿಕ್ ಭಾಷೆಯಲ್ಲಿ, ಉರ್ದು ಭಾಷೆಯಲ್ಲಿ, ಪರ್ಷಿಯನ್ ಭಾಷೆಯಲ್ಲಿ ಸಾಹಿತ್ಯ ಏನಾಯಿತು ಇವರ ಕಾಲದಲ್ಲಿ? ಬೆಳವಣಿಗೆಯನ್ನು ಕಂಡಿತು. ಕೊನೆಗೆ ಈ ಉರ್ದು, ಅರಬಿಕ್, ಪರ್ಷಿಯನ್ ಈ 3 ಭಾಷೆಗಳು ಒಟ್ಟುಗೂಡಿಸಿ ಏನಾಯಿತು? ಕೊನೆಗೆ ಒಂದು ದಖನಿ ಭಾಷೆ ಅಂತಂದು ಏನಾಯಿತು? ರಚನೆ ಆಯಿತು. ಅದನ್ನು ನಾವೇನಂತ ಕರಿತೇವೆ? ಉರ್ದು ಭಾಷೆ ಅಂತ ಕರಿತೇವೆ ನಾವು. ಹೌದ್ರಿ? ಅದಕ್ಕೆ ಒಂದು ಉರ್ದು ಭಾಷೆ ರಚನೆ ಆಯಿತು. ಅಂದ್ರೆ ಇಲ್ಲಿ ಎಲ್ಲ 3 ಭಾಷೆಯಲ್ಲಿರುವಂಥ ಶಬ್ದಗಳನ್ನು ಬಳಕೆ ಮಾಡಿಕೊಂಡು ಅಲ್ಲಿ ಒಂದು ಹೊಸ ಭಾಷೆ ರಚನೆ ಆಗ್ತದೆ. ಯಾವುದು? ಉರ್ದು ಭಾಷೆ. ಅದಕ್ಕೆ ಈ 3 ಎಲ್ಲ ಕಂಡು ಎಲ್ಲ ಭಾಷೆಗಳ ಒಟ್ಟುಗೂಡಿ ಕೊನೆಗೆ ದಖನಿ ಭಾಷೆ ಅಂತಂದು ಏನಾಗ್ತದೆ? ಒಂದು ಸಿದ್ಧವಾಗ್ತದೆ. ಅದೇ ಉರ್ದು ಭಾಷೆ ಅಂತಲೂ ಸಹ ನಾವೇನು ಮಾಡ್ತೇವೆ? ಕರಿತೇವೆ. ಇವಾಗ ಏನು ಮಾತಾಡ್ತಾರಲ್ಲ ಅದು ಉರ್ದು ಭಾಷೆ. ಹೌದಾ? ಸೊ ಹೀಗೆ ಅವರ ಕಾಲದಲ್ಲಿ ಸಾಹಿತ್ಯಗಳು ಏನಾಯಿತು? ಅರಬಿಕ್ ಭಾಷೆಯಲ್ಲಿ, ಉರ್ದು ಭಾಷೆಯಲ್ಲಿ, ಪರ್ಷಿಯನ್ ಭಾಷೆಯಲ್ಲಿಯೂ ಸಹ ಏನಾದವು? ಸಾಹಿತ್ಯಗಳು ರಚನೆ ಆದವು. ಸೊ ಅಂಥದ್ರಲ್ಲಿ ಬಂದಾಗ ಇಲ್ಲಿ ಬಂದೇ ನವಾಜರವರು, ಹೌದ್ರಿ? ಈ ಬಂದೇ ನವಾಜರು ಏನಪ್ಪ ಅಂದ್ರೆ ಒಬ್ಬ ಶ್ರೇಷ್ಠ ಸೂಫಿ ಸಂತರು ಇವರು. ಹೌದ್ರಿ? ಮೊಹಮ್ಮದ್ ಪೈಗಂಬರರ ಬೋಧನೆಗಳನ್ನು ಬೋಧನೆ ಮಾಡಲಿಕ್ಕೆ ಬಂದಂಥವ್ರು ಸೂಫಿ ಸಂತರು. ಇವರ ಏನಪ್ಪ ಅಂದ್ರೆ ಬಹಮನಿ ಸುಲ್ತಾನರ ಕಾಲದಲ್ಲಿ ಇದ್ದಂಥವ್ರು. ಇವರು ಸಹ ಹಲವಾರು ಗ್ರಂಥಗಳನ್ನು, ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಹೌದಾ? ಸೊ ಇನ್ನೊಬ್ಬರು ಪೇರಿಸ್ತಾ ಅಂತ ಕರಿತೇವೆ ನಾವು. ಪೇರಿಸ್ತಾನ ಒಂದು ತಾರೀಖಿ ಪೇರಿಸ್ತಾ ಅನ್ನುವತಕ್ಕಂಥದ್ದು ಏನಪ್ಪ ಅಂದ್ರೆ ಅವ್ನು ಬರೆದಂಥ ಶ್ರೇಷ್ಠವಾದಂಥ ಕೃತಿ. ಈ ತಾರೀಖಿ ಪೇರಿಸ್ತಾ ಅನ್ನುವತಕ್ಕಂಥದ್ದು ರಚನೆ ಮಾಡಿದ. ಇದರಿಂದನೂ ಸಹ ನಮಗೇನಾಗಿ ಗೊತ್ತಾಗ್ತದಪ್ಪ ಅಂದ್ರೆ ಅಲ್ಲಿ ಬಹಮನಿ ಸುಲ್ತಾನರಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು ನಮಗೇನಾಗ್ತವೆ? ಇಂತಹ ಕೃತಿಗಳಿಂದ ನಮಗೇನಾಗ್ತವೆ? ಗೊತ್ತಾಗ್ತವೆ. ಸೊ ಅದ್ರ ಗವಾನ್ ಬಂದಾಗ ದಿವಾನಿ ಆಸ್ರಾ, ಹೌದ್ರಿ? ಕೌಜಲ್ ಉಲ್ ಇನ್ಸಾ, ಹಿಂಗೆ ಬಹಳಷ್ಟು ಜನ ಏನಾಗಿದ್ರಪ್ಪ ಅಂದ್ರೆ ಅಲ್ಲಿ ಕೃತಿಗಳು ರಚನೆ ಮಾಡಿದ್ದಾರೆ ಅವರು ಗವಾನ್. ಇನ್ನು ಅವರ ಆಸ್ಥಾನದಲ್ಲಿ ಕವಿಗಳು ಬಂದಾಗ ಅಲ್ಲಿ ಏನಿದ್ದಾರೆ? ಶರೀಫ್ ಅನ್ನುವತಕ್ಕಂಥ ಕವಿ ಇದ್ದಾರೆ. ಹೌದಾ? ನಿಮ್ಗೆ ಮೆನ್ಷನ್ ಇಲ್ಲ. ಸೊ ಇನ್ನು ಶೇಖ್ ಅನ್ನುವತಕ್ಕಂಥ ಕವಿ ಇದ್ದಾರೆ. ಇನ್ನು ಬಕ್ಷಿ ಅನ್ನುವತಕ್ಕಂಥ ಒಬ್ಬ ಕವಿ ಇದ್ದಾರೆ. ಹೀಗೆ ಅವರ ಆಸ್ಥಾನದಲ್ಲಿ ಹಲವಾರು ಜನ ಕವಿಗಳು ಏನಾಗಿದ್ದರು? ಆಶ್ರಯವನ್ನು ಪಡೆದಿದ್ದರು. ಕ್ಲಿಯರಾ? ಸೊ ಇದು ಅವರ ಕಾಲದ ಸಾಹಿತ್ಯ ಕ್ಷೇತ್ರ. ಇನ್ನು ಅವರ ಕಾಲದ ವಾಸ್ತುಶಿಲ್ಪದ ಬಗ್ಗೆ ನೋಡಿದಾಗ ಅವರ ಕಾಲದ ವಾಸ್ತುಶಿಲ್ಪ ಯಾವ ರೀತಿ ಇತ್ತು ಅಂತ ನೋಡಿದರೆ ಇವರು ವಾಸ್ತುಶಿಲ್ಪಕ್ಕೆ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದೈತ್ರಿ. ಯಾವುದು? ಈ ಒಂದು ಬಹಮನಿ ಸಾಮ್ರಾಜ್ಯ ವಾಸ್ತುಶಿಲ್ಪಕ್ಕೆ ಅತ್ಯಂತ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ. ಇವರ ಕಾಲದ ವಾಸ್ತುಶಿಲ್ಪ ಪ್ರಸಿದ್ಧವಾಗಿರುವಂಥದ್ದು. ಇವರ ಕಾಲದ ವಾಸ್ತುಶಿಲ್ಪ ಹಿಂದೂ ಮುಸ್ಲಿಂ ಶೈಲಿಯಲ್ಲಿ ರಚಿತವಾಗಿದೆ. ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ರಿ. ಹಿಂದೂ ಮುಸ್ಲಿಂ ಶೈಲಿಯಲ್ಲಿ ಅಂದರೆ ಏನಪ್ಪ ಅಂದ್ರೆ ಹಿಂದೂ ಧರ್ಮದ ಕಲಾವಿದರು, ಇಸ್ಲಾಂ ಧರ್ಮದ ಕಲಾವಿದರು ಎಲ್ಲರೂ ಒಟ್ಟಾಗಿ ಗೂಡಿ ರಚನೆ ಮಾಡಿದಂಥ ಒಂದು ಕಟ್ಟಡಗಳು. ಸೊ ಗೋಡೆಗಳು ನಮ್ಮ ಹಿಂದೂ ಧರ್ಮದ ಪದ್ಧತಿ ಅಂತಿದ್ರೆ ಅವರ ಕಮಾನುಗಳು, ಗೋಪುರಗಳು ಏನಾಗ್ತಾವೆ? ಇಸ್ಲಾಂ ಧರ್ಮದ ಪದ್ಧತಿಯಲ್ಲಿ ಇರ್ತವೆ. ಇದಕ್ಕೆ ನಾವು ಹಿಂದೂ ಮುಸ್ಲಿಂ ಶೈಲಿ ಅಂತ ಕರಿತೇವೆ ನಾವು.
ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ಹಿಂದೂ ಮತ್ತು ಮುಸ್ಲಿಂ ಎರಡೂ ಧರ್ಮದ ಕಲಾವಿದರು ಕೂಡ ಕಟ್ಟಿರ್ತಾರೆ. ಮತ್ತು ಅದನ್ನು ಕಟ್ಟುವಾಗ ಗೋಡೆಗಳು ನಮ್ಮ ಹಿಂದೂ ಧರ್ಮದ ಪ್ರಕಾರ ಗೋಡೆಗಳಿದ್ದರೆ ಅಲ್ಲಿ ಕಮಾನ್ ಆಗಿರ್ಬೋದು, ಅದರ ಒಂದು ಡಿಸೈನ್ ಆಗಿರ್ಬೋದು, ಹೌದ್ರಿ. ನೆಕ್ಸ್ಟ್ ಅದರ ಒಂದು ಗೋಪುರಗಳಾಗಿರ್ಬೋದು, ಗುಮ್ಮಟಗಳಾಗಿರ್ಬೋದು, ಇವೆಲ್ಲ ಏನು ಇಸ್ಲಾಂ ಧರ್ಮದ ಒಂದು ಪದ್ಧತಿ. ಹೀಗಾಗಿ ಹಿಂದೂ ಮುಸ್ಲಿಂ ಶೈಲಿಯಲ್ಲಿ ರಚಿತವಾಗಿವೆ ಅಂತ ಹೇಳ್ತೇವೆ. ಹೀಗಾಗಿ ಅಲ್ಲಿ ಮೊಹಮ್ಮದ್ ಶಾ ಅನ್ನುವತಕ್ಕಂಥ ಒಬ್ಬ ಸುಲ್ತಾನ ಜಾಮಿ ಮಸೀದಿಯನ್ನು ಏನು ಮಾಡಿದ, ನಿರ್ಮಾಣ ಮಾಡಿಸ್ತಾನೆ. ಎಲ್ರಿ? ಕಲಬುರಗಿಯಲ್ಲಿ. ಅದು ಸಹ ಅವರ ಕಾಲದಲ್ಲಿ ವಾಸ್ತುಶಿಲ್ಪಕ್ಕೆ ನೀಡಿದಂಥ ಒಂದು ಕೊಡುಗೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿ ಕಲಬುರಗಿಯಲ್ಲಿ ಬಂದಾಗ ಈ ಕಲಬುರಗಿಯಲ್ಲಿರುವತಕ್ಕಂಥ ಬಂದೇ ನವಾಜರ ಸಮಾಧಿನೂ ಸಹ ಅಲ್ಲಿ ಬಂದೇ ನವಾಜರ ಒಂದು ಮಸೀದಿ, ಹೌದ್ರಿ, ಸಮಾಧಿಲ್ಲ ಬಂದೇ ನವಾಜರ ಒಂದು ಮಸೀದಿ ಏನಿದೆಯೋ ಅದು ಸಹ ಹೆಚ್ಚು ಪ್ರಸಿದ್ಧವಾದಂಥ ವಾಸ್ತುಶಿಲ್ಪಕ್ಕೆ ನೀಡಿದಂಥ ಕೊಡುಗೆ. ಇನ್ನು ಬೀದರ್ನಲ್ಲಿರುವತಕ್ಕಂಥ ಕೋಟೆ ಏನಿದೆಯೋ ಅಲ್ಲಿ ಆ ಬೀದರ್ನ ಕೋಟೆಯಲ್ಲಿ ಸುಂದರ ಅರಮನೆಗಳು ಸಹ, ಅದರಲ್ಲಿ ಸುಮಾರು 12 ಸಮಾಧಿಗಳದಾವು ಬೀದರ್ನ ಕೋಟೆಯಲ್ಲಿ. ಆ ಕೋಟೆ ಒಳಗೆ 12 ಸಮಾಧಿಗಳದಾವು. ಅದರಲ್ಲಿ 12 ಸಮಾಧಿಗಳು ಸಹ ಅತ್ಯಂತ ಸುಂದರವಾದಂಥ ಸಮಾಧಿಗಳು. ಹೀಗಾಗಿ ಆ ಬೀದರ್ನ ಕೋಟೆ ಒಂದು ಪ್ರಸಿದ್ಧ ವಾಸ್ತುಶಿಲ್ಪ ಅಂತಲೂ ಹೇಳ್ಬೋದು ನಾವು ಬೀದರ್ ಕೋಟೆಯನ್ನು. ಅಷ್ಟೇ ಅಲ್ಲ, ಇವರು ವಾಸ್ತುಶಿಲ್ಪಕ್ಕೆ ಬಂದಾಗ ಅಲ್ಲಿ ಬಹಮನಿ ಕಾಲದ ಅತ್ಯಂತ ಪ್ರಮುಖ ರಚನೆ ಏನಪ್ಪ ಅಂದ್ರೆ ಮೊಹಮ್ಮದ್ ಗವಾನನ ಕಾಲದಲ್ಲಿ ರಚನೆಯಾದಂಥ ಮದರಸ ವಿಶ್ವವಿದ್ಯಾಲಯ. ಯಾವ ವಿಶ್ವವಿದ್ಯಾಲಯ? ಮದರಸ ವಿಶ್ವವಿದ್ಯಾಲಯ. 1472 ಇಸ್ವಿಯಲ್ಲಿ ಈ ಮದರಸ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು. ಸುಮಾರು ಇದು 242 ಅಡಿ ಉದ್ದ ಐತಿ, 222 ಅಡಿ ಅಗಲ, 56 ಅಡಿ ಎತ್ತರ, ಸುಮಾರು 3 ಅಂತಸ್ತಿನಿಂದ ಕೂಡಿದಂಥ ಒಂದು ವಿಶ್ವವಿದ್ಯಾಲಯ ಅದು. ಯಾವುದ್ರಿ? ಮದರಸ ವಿಶ್ವವಿದ್ಯಾಲಯ. ಆದ್ದರಿಂದ ಇದು ಬಹಮನಿ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂಥ ಒಂದು ವಾಸ್ತುಶಿಲ್ಪ ಅಂತ ಹೇಳ್ಬೋದು. ಮೊಹಮ್ಮದ್ ಗವಾನನ ಕಾಲದಲ್ಲಿ ರಚನೆಯಾಗಿದೆ. ಮೊಹಮ್ಮದ್ ಗವಾನನು ಅದನ್ನು ಏನು ಮಾಡಿದ? ಕಟ್ಟಿಸಿದ. ಯಾವುದನ್ನು? ಮದರಸ ವಿಶ್ವವಿದ್ಯಾಲಯವನ್ನು. ಈ ಮದರಸ ವಿಶ್ವವಿದ್ಯಾಲಯ ಆಗಿನ ಕಾಲದಲ್ಲಿ ಅನಾಥರು, ಬಡವರಿಗೆ ಉಚಿತ ಶಿಕ್ಷಣ ನೀಡುವುದರೊಂದಿಗೆ ಅಲ್ಲಿ ಉಚಿತವಾದಂಥ ವಸತಿ, ಹಾಸ್ಟೆಲ್ ವ್ಯವಸ್ಥೆ, ಗ್ರಂಥಾಲಯ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅಲ್ಲಿ ಗಣಿತ, ವಿಜ್ಞಾನ, ತರ್ಕಶಾಸ್ತ್ರ, ಕುರಾನ್ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಥ ಬೋಧನೆಗಳನ್ನು ಮಾಡಲಿಕ್ಕೆ ಅಲ್ಲಿ ಅವಕಾಶ ಮಾಡಿಕೊಡ್ತಾನೆ. ಹೀಗಾಗಿ ಇಲ್ಲಿ ಮೊಹಮ್ಮದ್ ಗವಾನನು ವಾಸ್ತುಶಿಲ್ಪಕ್ಕೆ ಏನಾಗಿದೆ ಅಂತಂದ್ರೆ ಅತಿ ಹೆಚ್ಚು ಕೊಡುಗೆಯನ್ನು ನೀಡಿದ್ದಾನೆ ಅಂತಂದು ಏನು ಮಾಡ್ಬೋದು ನಾವು ಹೇಳ್ಬೋದು. ಕ್ಲಿಯರಾ? ಸೊ ಹೀಗೆ ಅಲ್ಲಿ ಬಹಮನಿ ಸುಲ್ತಾನರ ಕಾಲದಲ್ಲಿ ಬಂದಾಗ ನಾವು ವಾಸ್ತುಶಿಲ್ಪಕ್ಕೆ ಇಷ್ಟು ಪ್ರಮುಖವಾದಂಥ ಕೊಡುಗೆಗಳನ್ನು ನೀಡಿದ್ದಾರೆ. ಸೊ ಹಾಗಾದರೆ ಆತ್ಮೀಯ ಪ್ರಿಯ ವಿದ್ಯಾರ್ಥಿಗಳೇ, ಈಗ ಭಾಗ 1ರಲ್ಲಿ ಬಹಮನಿ ಸಾಮ್ರಾಜ್ಯದ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಇಲ್ಲಿ ಏನು ಮಾಡಿದ್ದೀನಿ, ನಾನು ಕೊಟ್ಟಿದ್ದೇನೆ. ಹೌದಾ? ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ, ಅದೇ ಬಹಮನಿ ಸುಲ್ತಾನರು ಹೇಗೆ ಒಳ ಜಗಳಗಳಿಂದ ಅಲ್ಲಿ 5 ಮನೆತನಗಳನ್ನಾಗಿ ಮಾಡಿಕೊಂಡು 5 ಶಾಹಿ ಸುಲ್ತಾನರಾಗಿ ಅಲ್ಲಿ ಪ್ರತ್ಯೇಕವಾಗಿ ಒಂದೊಂದು ರಾಜಧಾನಿಯನ್ನು ಮಾಡ್ಕೊಂಡು ಹೇಗೆ ಆಳ್ವಿಕೆ ನಡೆಸಿದ್ರು ಅನ್ನೋದನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ, ನಿಮಗೆ ತೋರಿಸ್ತಾ ಇದ್ದೇನೆ. ಹೌದಾ? ಸೊ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಏನಾದರೂ ಸಮಸ್ಯೆಗಳಿದ್ದಲ್ಲಿ ಕಮೆಂಟ್ಗಳ ಮೂಲಕ ನಮಗೆ ತಿಳಿಸ್ಬೋದು. ಅಷ್ಟೇ ಅಲ್ಲ, ಈ ಒಂದು ವಿಡಿಯೋ ನಿಮ್ಗೆ ಅತ್ಯಂತ ಉಪಯೋಗವಾಗಿರ್ತದೆ. ಇದನ್ನು 1 ಸಲ ಬಿಟ್ಟು 2 ಸಲ ಕೇಳಿ ಕ್ಲಿಯರಾಗಿ ಅರ್ಥ ಆಗ್ತದೆ. ನಿಮ್ಮ ಬುದ್ಧಿಮಟ್ಟಕ್ಕೆ ತಕ್ಕಂತೆ ನಿಮಗೆ ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ. ಸೊ ನಮ್ಮ ವಿಡಿಯೋದಲ್ಲಿ ಮುರಾರ್ಜಿ ಮತ್ತು ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳಿದ್ದಾವೆ, ಅದನ್ನು ಸಹ ವೀಕ್ಷಣೆ ಮಾಡ್ಬೋದು. ಕನ್ನಡ ವಿಷಯ ಎಲ್ಲ ವಿಷಯಗಳ ಕುರಿತು ನಮ್ಮ ವಿಡಿಯೋದಲ್ಲಿದ್ದಾವೆ. ಹಾಗಂದ್ರಿಂದ ನೀವು ಅಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರಿಂದ ನಾವು ಮಾಡುವಂಥ ವಿಡಿಯೋಗಳು ಮೊದಲು ನಿಮ್ಗೆ ಬಂದು ತಲುಪ್ತವೆ. ಅಷ್ಟೇ ಅಲ್ಲ, ನಾವು ಸಂಪೂರ್ಣವಾಗಿ ನಮ್ಮ ಯೂಟ್ಯೂಬ್ದಲ್ಲಿ ನಿಮ್ಗೆ ಯಾವುದೇ ಒಂದು ಪಠ್ಯ ವಿಷಯಕ್ಕೆ ಬಂದಂಥ ನೋಟ್ಸ್, ಎಕ್ಸ್ಪ್ಲೇನ್, ಪ್ರಶ್ನೋತ್ತರಗಳು ಎಲ್ಲನೂ ಸಹ ನಿಮ್ಗೆ ಏನಾಗ್ತವೆ, ಸಿಗ್ತವೆ. ಹೌದಾ? ಸೊ ಧನ್ಯವಾದಗಳು.